ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ನ 6 ಮತ್ತೆ 7ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ ಎಪಿಸೋಡ್ಸ್ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ, ಹೆನ್ರಿಗೆ ಬೇಕಾಗಿರೋ 12 ಜನ ಮಕ್ಕಳು ಸಿಕ್ಕಿದರೆ ಎಲ್ಲರನ್ನ ಬಂಧಿಸಿ ತನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾನೆ. ಮಕ್ಕಳನ್ನ ಬಳಸ್ಕೊಂಡು ಇವರ ಎನರ್ಜಿಯ ಸಹಾಯದಿಂದ ಡೈಮೆನ್ಷನ್ ಎಕ್ಸ್ ನ ಭೂಮಿ ಜೊತೆ ಮರ್ಜ್ ಮಾಡೋಕೆ ಹೊರಟಿದ್ದಾನೆ. ಆದಷ್ಟು ಬೇಗ ಮೈಂಡ್ ಸ್ಕೇಪ್ ಇಂದ ತಪ್ಪಿಸ್ಕೋಬೇಕು ಅಂತ ಮ್ಯಾಕ್ಸ್ ಮತ್ತೆ ಹಾಲಿ ಟ್ರೈ ಮಾಡಿದಾಗ ವೆಕ್ನಾ ಇವರ ಮೇಲೆ ದಾಳಿ ಮಾಡ್ತಾನೆ. ಸರಿಯಾದ ಸಮಯಕ್ಕೆ ವಿಲ್ ಇವರನ್ನ ತನ್ನ ಸೈಕಿಕ್ ಪವರ್ಸ್ ಇಂದ ಕಾಪಾಡ್ದ. ಆದ್ರೆ ವಿಲ್ ವೆಕ್ನಾನ ಮೈಂಡ್ ಗೆ ನುಗ್ಗಿ ಅವನನ್ನ ಕಂಟ್ರೋಲ್ ಮಾಡಿ ಆದ್ಮೇಲೆ ವೆಕ್ನಾ ಇವನನ್ನ ತನ್ನ ಮೈಂಡ್ ಇಂದ ಹೊರಗೆ ಹಾಕಿದ್ರು ಕೂಡ ವಿಲ್ ಗೆ ಪ್ರಜ್ಞೆ ಬಂದಿಲ್ಲ. ಅದೇ ಅಪ್ಸೈಡ್ ಡೌನ್ ನ ಹಾಕಿನ್ಸ್ ಲ್ಯಾಬ್ ಅಲ್ಲಿ ನ್ಯಾನ್ಸಿ ಮತ್ತೆ ಜಾನಥನ್ ಲ್ಯಾಬ್ ಮೇಲೆ ಅದೃಶ್ಯವಾಗಿರೋದೇನೋ ನೋಡ್ತಾರೆ. ಅದು ಡಸ್ಟಿನ್ ಹೇಳಿದ ಹಾಗೆ ಶೀಲ್ಡ್ ಜನರೇಟರ್ ಅಲ್ಲ. ಅದಕ್ಕೆ ಶೂಟ್ ಮಾಡಬೇಡಿ ಅಂತ ಹೇಳೋಕೆ ಡಸ್ಟಿನ್ ಬರೋ ಅಷ್ಟರಲ್ಲಿ ನ್ಯಾನ್ಸಿ ಶಾರ್ಟ್ ಗನ್ ಇಂದ ಶೂಟ್ ಮಾಡ್ಬಿಡ್ತಾಳೆ. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನ್ಯಾನ್ಸಿ ಶೂಟ್ ಮಾಡ್ತಿದ್ದಂಗೆ ಇಲ್ಲಿ ಶಾಕ್ ವೇವ್ ನ ರೀತಿ ದೊಡ್ಡ ಎನರ್ಜಿ ರಿಲೀಸ್ ಆಗಿ ಅದು ಅಪ್ಸೈಡ್ ಡೌನ್ ನ ಹಾಕಿನ್ಸ್ ನ ಸುತ್ತ ಇರೋ ಗೋಡೆಗೆ ಅಪ್ಪಳಿಸುತ್ತೆ. ನ್ಯಾನ್ಸಿ ಮತ್ತೆ ಜಾನಥನ್ ಹಾರೋಗಿ ದೂರ ಬಿದ್ದು ಪ್ರಜ್ಞೆ ತಪ್ತಾರೆ. ಏನಾಯ್ತು ಅಂತ ಡಸ್ಟಿನ್ ಹತ್ರ ಓಡ್ ಬಂದು ಸ್ಟೀವ್ ಕೇಳಿದಾಗ ಹೇಳ್ತಾನೆ, ನೀನು ನನ್ನ ಜೊತೆ ಜಗಳ ಮಾಡ್ಕೊಂಡು ಹೋದ್ಮೇಲೆ ಡಾಕ್ಟರ್ ಮಾರ್ಟಿನ್ ನ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಅವರ ನೋಟ್ ಬುಕ್ ಅಲ್ಲಿ ಎಕ್ಸಾಟಿಕ್ ಮ್ಯಾಟರ್ ನ ಬಗ್ಗೆ ಗೊತ್ತಾಯ್ತು. ಈ ಎಕ್ಸಾಟಿಕ್ ಮ್ಯಾಟರ್ ಒಂದು ಎನರ್ಜಿ ಆಗಿದೆ. ಇದೇ ಹಾಕಿನ್ಸ್ ನ ಸುತ್ತ ಇರೋ ಗೋಡೆಯನ್ನ ಹಿಡಿದಿಟ್ಟಿರೋದು. ಅದಕ್ಕೆ ನ್ಯಾನ್ಸಿ ಶೂಟ್ ಮಾಡಿರೋದ್ರಿಂದ ಅದು ಸ್ಥಿರತೆಯನ್ನ ಕಳ್ಕೊಂಡಿದೆ ಅಂತ ಹೇಳ್ತಿದ್ದಾನೆ. ಈ ಎಕ್ಸಾಟಿಕ್ ಮ್ಯಾಟರ್ ಸ್ಟೇಬಲ್ ಆಗಿ ಇಲ್ಲ ಅಥವಾ ತನ್ನ ಸ್ಥಿರತೆಯನ್ನ ಕಳ್ಕೊಂತಂದ್ರೆ ಅದರ ಸುತ್ತಮುತ್ತ ಇರೋ ವಸ್ತುಗಳನ್ನ ಕರಗಿಸೋಕೆ ಶುರು ಮಾಡುತ್ತೆ. ಅದಕ್ಕೆ ಹಾಕಿನ್ಸ್ ಲ್ಯಾಬ್ ಕೂಡ ವ್ಯಾಕ್ಸ್ ನ ರೀತಿ ಮೆಲ್ಟ್ ಆಗ್ತಿರೋದು ಈಗಲೂ ಮೆಲ್ಟ್ ಆಗ್ತಿದೆ. ಡಸ್ಟಿನ್ ಸ್ಟೀವ್ ಗೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇ ಈ ಅಪ್ಸೈಡ್ ಡೌನ್ ಇರೋದು ಬೇರೆ ಡೈಮೆನ್ಷನ್ ಅಲ್ಲಿ ಅಲ್ಲ, ನಮ್ಮ ಡೈಮೆನ್ಷನ್ ಮತ್ತೆ ಮತ್ತೊಂದು ಡೈಮೆನ್ಷನ್ ನ ನಡುವೆ ಬ್ರಿಡ್ಜ್ ನ ರೀತಿ ಇದೆ. ಇದು ವರ್ಮ್ ಹೋಲ್ ಆಗಿದೆ ಅಂತ ಹೇಳ್ತಾನೆ ಡಸ್ಟಿನ್. ಅಂದ್ರೆ ನಾವು ಗೆಸ್ ಮಾಡಿದ್ದು ನಿಜ ಆಗಿದೆ ಸ್ನೇಹಿತರೆ. ಅಪ್ಸೈಡ್ ಡೌನ್ ನಮ್ಮ ಭೂಮಿ ಮತ್ತೆ ಡೈಮೆನ್ಷನ್ ಎಕ್ಸ್ ನ ನಡುವೆ ಇರೋ ಬ್ರಿಡ್ಜ್ ಆಗಿದೆ, ಅಂದ್ರೆ ವರ್ಮ್ ಹೋಲ್ ಆಗಿದೆ. ಭೂಮಿಯಿಂದ ಡೈಮೆನ್ಷನ್ ಎಕ್ಸ್ ಗೆ ಬೇಗ ಟ್ರಾವೆಲ್ ಮಾಡೋಕೆ ಈ ವರ್ಮ್ ಹೋಲ್ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದೆಲ್ಲ ವಿಷಯ ಡಾಕ್ಟರ್ ಮಾರ್ಟಿನ್ ಗೆ ಗೊತ್ತಿತ್ತು. ಯಾವಾಗ 11 ಹೆನ್ರಿನ ಡೈಮೆನ್ಷನ್ ಎಕ್ಸ್ ಗೆ ಕಳಿಸ್ತಾಳೋ ಆಗ್ಲೇ ಹೆನ್ರಿನ ಮತ್ತೆ ಕಾಂಟ್ಯಾಕ್ಟ್ ಮಾಡೋಕೆ 11 ಕೈಯಲ್ಲಿ ಟ್ರೈ ಮಾಡಿಸ್ತಾನೆ ಇರ್ತಾರೆ. 1983ರಲ್ಲಿ 11 ಕೊನೆಗೂ ಹೆನ್ರಿನ ನೋಡೋಕೆ ಹೋಗಿ ಡೆಮೋಗಾರ್ಗನ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಇವಳ ಪವರ್ಸ್ ಇಂದ ಡೈಮೆನ್ಷನ್ ಎಕ್ಸ್ ಮತ್ತೆ ನಮ್ಮ ಭೂಮಿಯ ನಡುವೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅದೇ ಅಪ್ಸೈಡ್ ಡೌನ್ ಅಂದ್ರೆ ವರ್ಮ್ ಹೋಲ್. ಇದರಿಂದ ಏನಾಗುತ್ತೆ, ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಮಾನ್ಸ್ಟರ್ಸ್ ಗೆ ನಮ್ಮ ಭೂಮಿಗೆ ಬರೋಕೆ ಬ್ರಿಡ್ಜ್ ನ ರೀತಿ ಕೆಲಸ ಮಾಡುತ್ತೆ. ಇಲ್ಲಿವರೆಗೂ ನಮ್ಮ ಭೂಮಿ ಬಗ್ಗೆ ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಮಾನ್ಸ್ಟರ್ಸ್ ಗೆ ಗೊತ್ತೇ ಇರಲಿಲ್ಲ. ವರ್ಮ್ ಹೋಲ್ ಮುಖಾಂತರ ಎಲ್ಲ ಗೊತ್ತಾಗಿ ಭೂಮಿಗೆ ಬರೋಕೆ ಈಸಿ ಆಗಿದೆ. ಇದೆಲ್ಲದಕ್ಕೂ ಮಾರ್ಟಿನ್ ನ ಕಾರಣ ಸ್ನೇಹಿತರೆ. ವರ್ಮ್ ಹೋಲ್ ಕ್ರಿಯೇಟ್ ಆಗ್ತಿದ್ದಂಗೆ ಅದು ಎಷ್ಟು ಅನ್ಸ್ಟೇಬಲ್ ಆಗಿತ್ತು ಅಂದ್ರೆ ಯಾವಾಗ ಬೇಕಾದ್ರೂ ನಾಶ ಆಗೋದು. ಬ್ರಿಡ್ಜೇ ಇಲ್ಲ ಅಂದ್ರೆ ಮಾನ್ಸ್ಟರ್ಸ್ ಎಲ್ಲಿಂದ ಬರ್ತವೆ. ಆದ್ರೆ ಮಾರ್ಟಿನ್ ಸುಮ್ನೆ ಇಲ್ದಲೆ ಎಕ್ಸಾಟಿಕ್ ಮ್ಯಾಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ವರ್ಮ್ ಹೋಲ್ ನ ಸೆಂಟರ್ ಅಲ್ಲಿ ಇಟ್ಟು ವರ್ಮ್ ಹೋಲ್ ನ ಸ್ಟೇಬಲೈಸ್ ಮಾಡ್ತಾರೆ. ಅವರು ಮಾಡಿದ ತಪ್ಪಿಗೆ ಈಗ ಎಲ್ಲರೂ ಶಿಕ್ಷೆ ಅನುಭವಿಸೋ ಹಾಗಾಗಿದೆ. ಸೊ ಈ ಎಕ್ಸಾಟಿಕ್ ಮ್ಯಾಟರ್ ಇಂದ ಬಂದ ಎನರ್ಜಿ ಗೋಡೆಗೆ ಅಪ್ಪಳಿಸಿದ್ರಿಂದ ಜಿಮ್ 11 ಮತ್ತೆ ಕಾಡಿ ಇರೋ ಜಾಗದಲ್ಲೇ ಸ್ಟೀವ್ ನ ಕಾರ್ ಗೋಡೆಗೆ ಗುದ್ದಿತ್ತಲ್ಲ, ಅಲ್ಲೇ ಸಣ್ಣದಾಗಿ ತೂತ ಓಪನ್ ಆಗಿ ಒಳಗಿರೋದೆಲ್ಲ ವೇಗವಾಗಿ ಹೊರಗೆ ಹೋಗ್ತಾ ಇದೆ. ಹೊರಗೆ ಸ್ಪೇಸ್ ಇದೆ, ಗಾಳಿ ಇರಲ್ವಲ್ಲ, ಹಾಗಾಗಿ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಗಾಳಿ ಎಲ್ಲ ಹೊರಗೆ ಹೋಗ್ತಾ ಇದೆ. ಮರ ಗಿಡ ಎಲ್ಲ ಕಿತ್ಕೊಂಡು ಹೋಗ್ಬೇಕಾದ್ರೆ ವೆಕ್ನಾ ಹಿಂದಿನ ಸೀಸನ್ ಅಲ್ಲಿ ಡೋರ್ ಓಪನ್ ಮಾಡಿದ್ನಲ್ಲ, ಅದರ ಮೇಲೆ ಈಗ ಮಿಲಿಟರಿ ಅವರು ಮೆಟಲ್ ಪ್ಲೇಟ್ ಹಾಕಿ ಮುಚ್ಚಿರೋದು ನಮ್ಗೆ ಗೊತ್ತೇ ಇದೆ. ಅದರಲ್ಲಿ ಒಂದು ಪ್ಲೇಟ್ ಕಿತ್ಕೊಂಡು ಹಾರೋದಾಗ ಜಿಮ್ 11 ಮತ್ತೆ ಕಾಳಿಗೆ ನಮ್ಮ ಜಗತ್ತಿಗೆ ವಾಪಸ್ ಬರೋಕೆ ದಾರಿ ಸಿಕ್ತು. 11 ತನ್ನ ಪವರ್ಸ್ ಇಂದ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡಿ ಜಿಮ್ ಮತ್ತೆ ಕಾಳಿನ ಸುರಕ್ಷಿತವಾಗಿ ಈ ಡೋರ್ ಇಂದ ನಮ್ಮ ಜಗತ್ತಿಗೆ ಕರ್ಕೊಂಡ್ ಬರ್ತಾಳೆ. ಈಗ ನಾವು ವರ್ಮ್ ಹೋಲ್ ಹೇಗಿದೆ ಅನ್ನೋದನ್ನ ಸ್ಪೇಸ್ ಇಂದ ನೋಡ್ತೀವಿ ಸ್ನೇಹಿತರೆ. ಮುಂದಿನ ದಿನ ಅಂದ್ರೆ ನವೆಂಬರ್ 6ಕ್ಕೆ ಬರ್ತೀವಿ. ಇವತ್ತೇ ವೆಕ್ನಾ ತನ್ನ ಪ್ಲಾನ್ ನ ಜಾರಿಗೆ ತರೋದು. ಹಾಕಿನ್ಸ್ ಅಲ್ಲಿ ರಾಬಿನ್, ಮೈಕ್ ಮತ್ತೆ ಲೂಕಸ್. ವಿಲ್ ಹಿಂದಿನ ಎಪಿಸೋಡ್ ಅಲ್ಲಿ ಹೇಳಿದ ಪ್ರಕಾರ ಮ್ಯಾಕ್ಸ್ ಮತ್ತೆ ಹಾಲಿ ಇಬ್ರು ಕೂಡ ವೆಕ್ನಾನ ಮೈಂಡ್ ಅಲ್ಲಿ ಇದ್ದಾರೆ. ವಿಲ್ಗೂ ಕೂಡ ಪ್ರಜ್ಞೆ ಬಂದಿಲ್ದೇ ಇರೋದು ನೋಡಿದ್ರೆ ಅವನು ಅಲ್ಲೇ ಇರ್ಬೋದು. ವಿಲ್ ಹೇಳ್ದ ಹಾಲಿ ಮತ್ತೆ ಮ್ಯಾಕ್ಸ್ ನ ವೆಕ್ನಾ ಹುಡುಕ್ತಾ ಇದ್ದಾನೆ ಅಂತ. ಹಾಗಾದ್ರೆ ಅವರು ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ. ಅಕಸ್ಮಾತ್ ತಪ್ಪಿಸ್ಕೊಂಡ್ರೆ ಮ್ಯಾಕ್ಸ್ ಹಾಸ್ಪಿಟಲ್ ಅಲ್ಲಿ ಎಚ್ಚರಗೊಳ್ತಾಳೆ ಅಂತ ರಾಬಿನ್ ಮತ್ತೆ ಲೂಕಸ್ ಹಾಸ್ಪಿಟಲ್ ಗೆ ಹೊರಡ್ತಾರೆ. ಮೈಕ್ ವಿಲ್ ಹತ್ರನೇ ಉಳ್ಕೊಂತಾನೆ. ವಿಲ್ಗೆ ಯಾಕೆ ಇನ್ನು ಪ್ರಜ್ಞೆ ಬಂದಿಲ್ಲ ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಹೆನ್ರಿ ವಿಲ್ ನ ಇನ್ನೂ ತನ್ನ ಮೈಂಡ್ ಇಂದ ಹೊರಗೆ ಕಳ್ಸೇ ಇಲ್ಲ. ವಿಲ್ ನ ಸೀಸನ್ 1 ನಲ್ಲಿ ಹಾಕಿನ್ಸ್ ಲೈಬ್ರರಿ ಒಳಗೆ ಬಂಧಿಸಿ ಇಟ್ಟಿದ್ನಲ್ಲ, ಅದೇ ಜಾಗದಲ್ಲಿ ಈಗ್ಲೂ ಬೇರುಗಳಿಂದ ಬಂಧಿಸಿದಾನೆ. ಮೊದಲು ಹೆನ್ರಿ ತರ ಬಂದು ಆಮೇಲೆ ವೆಕ್ನಾ ಆಗಿ ಹೇಳ್ತಾನೆ, ನೀನು ಬಳಸ್ತಾ ಇರೋದು ನನ್ನ ಪವರ್ಸ್ ನ, ನಾನೇ ನಿನಗೆ ಅದನ್ನ ಕೊಟ್ಟಿರೋದು. ನಿನಗೆ ಗೊತ್ತಿಲ್ದಂಗೆ ಈ ಪವರ್ಸ್ ನ ಮೊದಲು ಕೂಡ ಉಪಯೋಗಿಸಿದ್ಯಾ ಅಂತ 2ನೇ ಸೀಸನ್ ನಲ್ಲಿ ಆದ ಘಟನೆಯ ಬಗ್ಗೆ ಹೇಳ್ತಾ ಇದ್ದಾನೆ. 2ನೇ ಸೀಸನ್ ಅಲ್ಲಿ ವಿಲ್ಲೆ ವೆಕ್ನಾ ಅಥವಾ ಮೈಂಡ್ ಫ್ಲೇಯರ್ ನ ಸ್ಪೈ ಆಗಿದ್ದ. ಅಂದ್ರೆ ಇವನ ಮುಖಾಂತರ ಹಾಕಿನ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ಸೀಸನ್ 2
2 ಅಲ್ಲೇ ಹಾಕಿನ್ಸ್ ನ ಕೆಳಗೆ ಸುರಂಗಗಳು ಇದ್ದಕ್ಕಿದ್ದಂಗೆ ಸೃಷ್ಟಿಯಾಗಿತ್ತಲ್ಲ, ಅದು ಬೇರೆ ಯಾರು ಅಲ್ಲ, ವಿಲ್ಲೇ ಕ್ರಿಯೇಟ್ ಮಾಡಿದ್ದು. ಅಪ್ಸೈಡ್ ಡೌನ್ ಅಲ್ಲಿ ಇರೋ ಬೇರುಗಳ ಸಹಾಯದಿಂದ ತನ್ನ ಸೈಕಿಕ್ ಪವರ್ಸ್ ನ ಉಪಯೋಗಿಸಿ ಈಗ ವೆಕ್ನಾ ನಿಜವಾಗ್ಲೂ ಡೈಮೆನ್ಷನ್ ಎಕ್ಸ್ ಅಲ್ಲಿ ಹೈವ್ ಮೈಂಡ್ ನ ಮುಖ್ಯ ಭಾಗದಲ್ಲಿ ಇರೋದನ್ನ ನೋಡ್ತೀವಿ. ಹಿಂದಿನ ಸೀಸನ್ ಅಲ್ಲಿ ತನ್ನ ಮನೆಯ ಅಟ್ಟದ ಮೇಲಿದ್ದ, ಈಗ ಇಲ್ಲಿದ್ದಾನೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ವೆಕ್ನಾ ಯಾರ ಹತ್ರನೂ ಹೋಗಲ್ಲ, ಅವರ ಮೈಂಡ್ ಗೆ ಹೋಗ್ತಾನೆ, ಇಲ್ಲ ತನ್ನ ಮೈಂಡ್ ಅಲ್ಲಿ ಇರೋರ್ಗೆ ಕಾಣಿಸ್ಕೊಂತಾನೆ ಅಷ್ಟೇ. ಫಿಸಿಕಲಿ ಇಲ್ಲಿ ಇರ್ತಾನೆ, ಮೆಂಟಲಿ ಎಲ್ಲಾ ಕಡೆ ಹೋಗ್ತಾನೆ. ಮತ್ತೆ ವೆಕ್ನಾ ಮೇಲೆ ದೊಡ್ಡ ಹಾರ್ಟ್ ಇರೋದನ್ನ ಕೂಡ ನಾವು ನೋಡ್ತೀವಿ. ಇದ್ಯಾಕೆ ಇಲ್ಲಿದೆ, ಏನ್ ಮಾಡುತ್ತೆ ಅಂತ ಸದ್ಯಕ್ಕೆ ಗೊತ್ತಾಗಲ್ಲ. ಈ ಹೈವ್ ಮೈಂಡ್ ನ ಜೀವಂತವಾಗಿಟ್ಟಿರೋದೇ ಈ ಹಾರ್ಟ್ ಅಂತ ಒಂದು ಥಿಯರಿ ಆದ್ರೆ, ಮತ್ತೊಂದು ಥಿಯರಿ ಮೈಂಡ್ ಫ್ಲೇಯರ್ ಗೋಸ್ಕರ ಇನ್ನೊಂದು ದೇಹ ವೆಕ್ನಾ ರೆಡಿ ಮಾಡ್ತಿರ್ಬೋದು. ನಿಜವಾಗ್ಲೂ ಈ ಹಾರ್ಟ್ ನ ಕೆಲಸ ಏನು ಅಂತ ಕೊನೆಯ ಎಪಿಸೋಡ್ ಅಲ್ಲೇ ನೋಡ್ಬೇಕು ಸ್ನೇಹಿತರೆ. ಮ್ಯಾಕ್ಸ್ ಮತ್ತೆ ಹಾಲಿ ಮೊದಲೇ ವೆಕ್ನಾ ಇಂದ ತಪ್ಪಿಸ್ಕೊಂಡು ವಾಪಸ್ ಗುಹೆ ಒಳಗೆ ಹೋಗಿದ್ದಾರೆ. ಏನಾದ್ರೂ ಮಾಡಿ ಮ್ಯಾಕ್ಸ್ ನ ಕತೆ ಮುಗಿಸ್ಬೇಕು ಅಂತ ವಿಲ್ ನ ಕೊನೆ ಬಾರಿ ಸ್ಪೈನ ರೀತಿ ಬಳಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ಮ್ಯಾಕ್ಸ್ ನ ಹುಡ್ಕೋಕೆ ವಿಲ್ ನ ಮೈಂಡ್ ಒಳಗೆ ಹೋಗ್ತಾನೆ. ಇದರಿಂದ ವಿಲ್ ನ ಕಣ್ಣಿಂದ ಎಲ್ಲ ರಕ್ತ ಬರ್ತಿದೆ. ಅದೇ ಮ್ಯಾಕ್ಸ್ ಮತ್ತೆ ಹಾಲಿ ಗುಹೆ ಒಳಗೆ ಇದ್ದಾಗ ವೆಕ್ನಾನ ಹಿಂದಿನ ಎಪಿಸೋಡ್ ಅಲ್ಲಿ ಕಂಟ್ರೋಲ್ ಮಾಡಿದ್ದು ವಿಲ್ ಅಲ್ಲ 11 ಅನ್ಕೊಂಡಿದ್ದಾರೆ. ಇವರು ಇಲ್ಲಿರೋದು 11 ಗೆ ಗೊತ್ತಿದೆ, ಅವಳೇ ಬಂದು ಕಾಪಾಡ್ತಾಳೆ ಅಂತ ಮ್ಯಾಕ್ಸ್ ಹೇಳ್ತಿದ್ರು. ಕೇಳೋ ಸ್ಥಿತಿಯಲ್ಲಿ ಇಲ್ಲ ಹಾಲಿ. ಹೇಗೆ ವೆಕ್ನಾನ ಮೈಂಡ್ ಅಲ್ಲಿ ಹಾಲಿ ಬಗ್ಗೆ ಇರೋ ಕೊನೆ ನೆನಪಿನಿಂದ ಹೊರಗೆ ಹೋಗೋ ದಾರಿ ಇದೆಯೋ, ಅದೇ ರೀತಿ ಇಲ್ಲೂ ಕೂಡ ಹೊರಗೆ ಹೋಗೋಕೆ ದಾರಿ ಇರ್ಬೋದು ಅಂತಿದ್ದಾಳೆ. ಹೆನ್ರಿ ಇಲ್ಲಿಗೆ ಬರೋಕೆ ಹೆದರ್ಕೊಂತಾನೆ. ಅಂದ್ರೆ ಇಲ್ಲೇನೋ ಕೆಟ್ಟ ಘಟನೆ ನಡೆದಿದೆ, ನಾವು ವೆಕ್ನಾನ ಮೈಂಡ್ ಗೆ ಯಾವ ಜಾಗದಿಂದ ಬರ್ತೀವೋ ಅದೇ ನಮ್ಮ ಬಗ್ಗೆ ಅವನ ಮೈಂಡ್ ಅಲ್ಲಿ ಇರೋ ಕೊನೆ ನೆನಪು. ಆದ್ರೆ ಈ ಜಾಗದಲ್ಲಿ ಏನೋ ನಡೆದು ಅವನು ಮೊದಲನೇ ಬಾರಿ ತನ್ನ ಮೈಂಡ್ ಗೆ ತಾನೇ ಬರೋ ಶಕ್ತಿ ಪಡ್ಕೊಂಡಿದ್ದು ಇಲ್ಲೇ ಆಗಿರ್ಬೋದಲ್ವಾ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡ್ತಾಳೆ. ನಮ್ಗೆ ಮೊದಲೇ ಗೊತ್ತಿದೆ ಸ್ನೇಹಿತರೆ, ಇದೇ ಗುಹೆಗೆ ಬಂದಿದ್ದಾಗ ಹೆನ್ರಿ ಡೈಮೆನ್ಷನ್ ಎಕ್ಸ್ ಗೆ ಹೋಗಿ ಮೈಂಡ್ ಫ್ಲೇಯರ್ ಇಂದ ಪವರ್ಸ್ ಪಡ್ಕೊಂಡು ವಾಪಸ್ ಬಂದಿದ್ದು. ಅಂದ್ರೆ ಮೈಂಡ್ ಸ್ಕೇಪ್ ನ ಕ್ರಿಯೇಟ್ ಮಾಡಿ ಮೈಂಡ್ ಅಲ್ಲಿ ಬೇರೆಯವ್ರನ್ನ ಬಂಧಿಸೋ ಶಕ್ತಿ ಕೂಡ ಇವನಿಗೆ ಇದೇ ಜಾಗದಲ್ಲಿ ಸಿಕ್ಕಿರೋದು. ಅಂದ್ರೆ ಇದು ಅವನಿಗೆ ಪವರ್ಸ್ ಬಂದ ಮೇಲೆ ಮೊದಲನೇ ನೆನಪು ಆಗುತ್ತೆ. ಇಲ್ಲಿಂದ ಹೊರಗೆ ಹೋಗೋಕೆ ದಾರಿ ಖಂಡಿತ ಇದೆ, ಎಲ್ಲಿದೆ ಅಂತ ನೋಡೋಣ. ಹುಡ್ಕೋಕೆ ಇವರು ಕೂಡ ಗುಹೆ ಹಿಂದೆಯಿಂದ ಹೊರಡ್ತಾರೆ. ಈ ಕಡೆ ಹಾಕಿನ್ಸ್ ಅಲ್ಲಿ ಜಿಮ್ 11 ಮತ್ತೆ ಕಾಡಿ ರೇಡಿಯೋ ಸ್ಟೇಷನ್ ಗೆ ಬರ್ತಾರೆ. ಜಾಯ್ಸ್ ಮತ್ತೆ ಮೈಕ್ ಅವರನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಇವರು ಪರಸ್ಪರ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡು ಈಗ ಏನೇನ್ ನಡೀತಿದೆ ಅಂತ ಎಲ್ಲರೂ ತಿಳ್ಕೊಂತಾರೆ. ವಿಲ್ ಗೆ ಪ್ರಜ್ಞೆ ಇಲ್ವಲ್ಲ, ಹಾಗಾಗಿ 11 ತನ್ನ ಪವರ್ಸ್ ಇಂದ ವಿಲ್ ಎಲ್ಲಿದ್ದಾನೆ ಅಂತ ನೋಡ್ತಿದ್ದಾಳೆ. ಕಾಳಿ ಪದೇ ಪದೇ ವೆಕ್ನಾನ ಸಾಯಿಸೋದ್ರಲ್ಲಿ ಅರ್ಥನೇ ಇಲ್ಲ, ಆಮೇಲೂ ತೊಂದರೆ ತಪ್ಪಿದ್ದಲ್ಲ. ಮಿಲಿಟರಿ ಅವರು 11 ನ ಬಿಡಲ್ಲ ಅಂತ ಹೇಳ್ತಿರೋದ್ರಿಂದ ಜಿಮ್ಗೆ ಕೋಪ ಬರ್ತಿದೆ. 11 ನ ತಲೆ ಕೆಡಿಸ್ತಾ ಇದ್ದಾಳೆ ಇವಳು ಅಂತ ಹೇಳಿ. ಕೊನೆಗೂ 11 ಗೆ ವಿಲ್ ನ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ಲಿಲ್ಲ. ಹಾಗಾಗಿ ಜಾಸ್ತಿ ಫೋಕಸ್ ಮಾಡೋಕೆ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ಬೇಕಲ್ಲ, ಅದಕ್ಕೆ ಜಿಮ್ ಕಾಡಿನಲ್ಲಿ ಇರೋ ತನ್ನ ಹಳೆ ಮನೆಯಲ್ಲಿ ಟ್ಯಾಂಕ್ ವ್ಯವಸ್ಥೆ ಮಾಡೋಕೆ ಡಿಸೈಡ್ ಮಾಡಿ ಮನೆ ಹತ್ರ ಬರ್ತಾರೆ. ಟ್ಯಾಂಕ್ ರೆಡಿ ಮಾಡ್ಬೇಕಾದ್ರೆ ಜಿಮ್ ಕಾಳಿ ಬಗ್ಗೆ ಏನ್ ಹೇಳೋದ್ನೋ, ಏನ್ ವಿಷಯ ಅದು ಅಂತ ಮೈಕ್ 11 ಗೆ ಕೇಳಿದಾಗ ಮಿಲಿಟರಿ ಅವರು ಮತ್ತೆ ಪ್ರಾಜೆಕ್ಟ್ MK ಅಲ್ಟ್ರಾ ಶುರು ಮಾಡಿದ್ದಾರೆ. ನನ್ನ ರಕ್ತವನ್ನ ಬಳಸ್ಕೊಂಡು ಅವರು ಮತ್ತಷ್ಟು ವೆಕ್ನಾ ಅಥವಾ ಹೆನ್ರಿಯ ರೀತಿ ಇರೋರ್ನ ಹುಟ್ಟಾಕ್ಬಹುದು ಅಂತೇಳಿ. ಏನೇ ಆಗ್ಲಿ ವೆಕ್ನಾನ ಸಾಯಿಸಿ ಆದ್ಮೇಲೆ ನಾವು ಇಲ್ಲಿಂದ ದೂರ ಎಲ್ಲಾದ್ರೂ ಹೋಗೋಣ, ಮಿಲಿಟರಿ ಅವರ ಕೈಗೆ ಸಿಗಾಕೊಂಡಲೆ ಹೇಗಾದ್ರೂ ಬದುಕೋಣ ಅಂತ ಹೇಳ್ತಿದ್ದಾನೆ ಮೈಕ್. ಲೂಕಸ್ ಮತ್ತೆ ರಾಬಿನ್ ಹಾಸ್ಪಿಟಲ್ ಅಲ್ಲಿ ಇರೋ ಮ್ಯಾಕ್ಸ್ ಹತ್ರ ಹೋಗ್ಬೇಕಾದ್ರೆ ರಾಬಿನ್ ನ ಗರ್ಲ್ ಫ್ರೆಂಡ್ ವಿಕ್ಕಿ ಇವಳನ್ನ ಮಾತ್ರ ಒಂದು ರೂಮ್ ಗೆ ಎಳ್ಕೊಂಡ್ ಬರ್ತಾಳೆ. ಯಾಕಂದ್ರೆ ಮಿಲಿಟರಿ ಅವರು ಇವಳನ್ನ ಹುಡುಕ್ತಾ ಇದ್ದಾರೆ. ಡೆರಿಕ್ ನ ಕಿಡ್ನಾಪ್ ಮಾಡ್ಬೇಕಾದ್ರೆ ಅವನ ಫ್ಯಾಮಿಲಿನ ಪ್ರಜ್ಞೆ ತಪ್ಸೋಕೆ ಹಾಸ್ಪಿಟಲ್ ಇಂದ ಇವಳು ಮತ್ತೆ ವಿಲ್ ಬೆಂಜೋಸ್ ಇಂಜೆಕ್ಷನ್ ಎತ್ತಾಕೊಂಡು ಹೋಗಿದ್ರಲ್ಲ, ಅದಕ್ಕೆ ಬೆಂಜೋಸ್ ನ ಡ್ರಗ್ಸ್ ತರ ನಶೆ ಮಾಡೋಕೆ ಬಳಸ್ತಾರೆ. ಅದಕ್ಕೆ ಇವಳು ಕೂಡ ಕತ್ಕೊಂಡು ಹೋಗಿರೋದು ಅಂತ ಇವಳ ಹಿಂದೆ ಬಿದ್ದಿದ್ದಾರೆ. ರಾಬಿನ್ ಹಾಗೇನು ಇಲ್ಲ, ಬೆಂಜೋಸ್ ಎತ್ಕೊಂಡು ಹೋಗಿದ್ದು ಏನಕ್ಕೆ ಅಂತ ನೀಟಾಗಿ ವಿಕ್ಕಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಮಾನ್ಸ್ಟರ್ಸ್ ಇದಾವೆ ಅಂತ ನಂಬ್ತಾನೆ ಇಲ್ಲ. ಇವಳು ಈಗ್ಲೂ ಡ್ರಗ್ಸ್ ನ ನಶೆಯಲ್ಲೇ ಇದ್ದಾಳೆ ಅಂತ ಅನ್ಕೊಂತಿದ್ದಾಳೆ. ಅದಕ್ಕೆ ಮೊದಲು ನಿನಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ, ನಿನಗೆ ಭ್ರಮೆ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದಾಗ ಮಿಲಿಟರಿ ಅವರು ಬಂದ್ರು. ರಾಬಿನ್ ಇವರ ಕೈಗೆ ತಗ್ಲಾಕೊಂಡ್ಲು. ಆದ್ರೆ ಲೂಕಸ್ ಆಗ್ಲೇ ಮ್ಯಾಕ್ಸ್ ಹತ್ರ ಹೋಗಿ ಇವಳ ಫೇವರೇಟ್ ಸಾಂಗ್ ನ ಪ್ಲೇ ಮಾಡಿದ್ದಾನೆ. ವೆಕ್ನಾನ ಮೈಂಡ್ ಸ್ಕೇಪ್ ಅಲ್ಲಿ ಮ್ಯಾಕ್ಸ್ ಮತ್ತೆ ಹಾಲಿ ಗುಹೆಯ ಹಿಂದಿನ ಭಾಗದಲ್ಲಿ ತುಂಬಾನೇ ದೂರ ನೆಡ್ಕೊಂಡು ಹೋಗಿ ಆದ್ಮೇಲೆ ಹಾಲಿ ತನ್ನ ಹತ್ರನೇ ಇರೋ ಹೆನ್ರಿಯ ಟೆಲಿಸ್ಕೋಪ್ ನ ತೆಗಿತಾಳೆ. ಇದನ್ನ ಹೆನ್ರಿಯ ಮನೆಯಿಂದನೇ ಎತ್ಕೊಂಡ್ ಬಂದಿರೋದು. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದ್ರೆ ಹೆನ್ರಿ ಚಿಕ್ಕವನಿದ್ದಾಗ ಈ ಗುಹೆಗೆ ಬಂದು ಪವರ್ಸ್ ಪಡ್ಕೊಂಡಾಗ ಈ ಟೆಲಿಸ್ಕೋಪ್ ನ ಇಲ್ಲೇ ಉದುರಿಸ್ಕೊಂಡು ಹೋಗಿರ್ತಾನೆ. ಇದರ ಸಹಾಯದಿಂದನೇ ಡಾಕ್ಟರ್ ಮಾರ್ಟಿನ್ ಹೆನ್ರಿ ಹಾಕಿನ್ಸ್ ಅಲ್ಲಿ ಇದ್ದಾನೆ ಅಂತ ಪತ್ತೆ ಹಚ್ಚೋದು. ಹಾಲಿ ಯಾವಾಗ್ಲೂ ಮರ್ತು ಟೆಲಿಸ್ಕೋಪ್ ನ ಕ್ಯಾಪ್ ಹಾಕೊಂಡೇ ನೋಡ್ತಿರ್ತಾಳೆ. ಕ್ಯಾಪ್ ಮಧ್ಯಭಾಗದಲ್ಲಿ ಸ್ವಲ್ಪ ಹೊಡೆದೋಗಿರುತ್ತೆ. ಈಗ ಸಡನ್ ಆಗಿ ಹಾಲಿಗೆ ಫ್ಲಾಶ್ ಆಯ್ತು. ಗುಹೆಯ ಹಿಂದಿನ ಓಪನಿಂಗ್ ಯಾವ ಶೇಪ್ ಅಲ್ಲಿ ಇದೆಯೋ ಅದೇ ಶೇಪ್ ಅಲ್ಲಿ ಟೆಲಿಸ್ಕೋಪ್ ನ ಕ್ಯಾಪ್ ಕೂಡ ಕಟ್ ಆಗಿದೆ. ಅಂದ್ರೆ ಹೆನ್ರಿ ಬೇಕು ಅಂತಾನೆ ಈ ಶೇಪ್ ಅಲ್ಲಿ ಕ್ಯಾಪ್ ನ ಕಟ್ ಮಾಡಿದ್ದಾನೆ. ಇದು ಮ್ಯಾಪ್ ಆಗಿದೆ. ಬಾ ನೋಡೋಣ ಅಂತ ಹಾಲಿ ಮ್ಯಾಕ್ಸ್ ನ ಮತ್ತೆ ಗುಹೆ ಹತ್ರ ಕರ್ಕೊಂಡ್ ಬಂದು ಟೆಲಿಸ್ಕೋಪ್ ಕ್ಯಾಪ್ ಹಾಕೊಂಡೆ ಗುಹೆಯನ್ನ ನೋಡ್ತಾಳೆ. ಗುಹೆಯ ಶೇಪ್ ಮತ್ತೆ ಕ್ಯಾಪ್ ಅಲ್ಲಿ ಇರೋ ಶೇಪ್ ನ ಮ್ಯಾಚ್ ಮಾಡೋಕೆ ಹಾಗೆ ಹಿಂದೆ ಹೋದಾಗ ಮ್ಯಾಚ್ ಆಗ್ತಿದ್ದಂಗೆ ಇವಳು ಕೆಳಗೆ ಟನಲ್ ಗೆ ಬೀಳ್ತಾಳೆ. ಮ್ಯಾಕ್ಸ್ ಕೂಡ ಟನಲ್ ಒಳಗೆ ಇಳಿದು ಇಬ್ರು ಮುಂದೆ ನಡ್ಕೊಂಡ್ ಬಂದಾಗ ಒಬ್ಬ ಗಾಯಗೊಂಡಿರೋ ಸೈಂಟಿಸ್ಟ್ ಒಂದು ಕೈಯಲ್ಲಿ ಸೂಟ್ ಕೇಸ್ ಇನ್ನೊಂದು ಕೈಯಲ್ಲಿ ಗನ್ ಹಿಡ್ಕೊಂಡು ಕೂತಿದ್ದಾನೆ. ಇದೇ ಸಮಯಕ್ಕೆ ಚಿಕ್ಕ ಹುಡುಗಾಗಿರೋ ಹೆನ್ರಿ ಗುಹೆ ಒಳಗೆ ಇದ್ದಾಗ ಈ ಸೈಂಟಿಸ್ಟ್ ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಮೋಸ್ಟ್ಲಿ ಸೈಂಟಿಸ್ಟ್ ಟನಲ್ ನ ನೋಡದೆ ಮೇಲಿಂದ ಕೆಳಗೆ ಬಿದ್ದು ಏಟಾಗಿರ್ಬೇಕು. ಈ ಸೈಂಟಿಸ್ಟ್ ಹೆನ್ರಿಗೆ ಶೂಟ್ ಮಾಡೋಕೆ ನೋಡ್ತಿದ್ದಾನೆ. ಹತ್ರ ಬರ್ಬೇಡ, ನಿನ್ನನ್ನ ಯಾರು ಇಲ್ಲಿಗೆ ಕಳ್ಸಿದ್ರು, ನಾನಿಲ್ಲಿರೋದು ಹೇಗ್ ಗೊತ್ತಾಯ್ತು ಅಂತೆಲ್ಲ ಕೇಳಿದಾಗ ಹೆನ್ರಿ ನಿಮಗೆ ಸಹಾಯ ಮಾಡ್ತೀನಿ
ಮಾಡ್ತೀನಿ ಶೂಟ್ ಮಾಡಬೇಡಿ ಅಂತ ಹತ್ರ ಬಂದಾಗ ಇವನ ಕೈಗೆ ಶೂಟ್ ಮಾಡ್ಬಿಡ್ತಾನೆ. ಹೆನ್ರಿ ತನ್ನನ್ನ ತಾನು ರಕ್ಷಿಸ್ಕೊಳ್ಳೋಕೆ ಸೈಂಟಿಸ್ಟ್ ಮೇಲೆ ಹಲ್ಲೆ ಮಾಡಿ ಗನ್ನ ಕೈಯಿಂದ ಕೆಳಗೆ ಬೀಳ್ಸಿ ಕಲ್ ತಗೊಂಡು ತಲೆಗೆ ಹೊಡೆದು ಸಾಯಿಸೇ ಬಿಡ್ತಾನೆ. ಆಮೇಲೆ ಸೈಂಟಿಸ್ಟ್ ಹತ್ರ ಇದ್ದ ಸೂಟ್ ಕೇಸ್ ನ ಓಪನ್ ಮಾಡೋಕೆ ಹೋದಾಗ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಹಾಲಿನ ಮ್ಯಾಕ್ಸ್ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ಇಲ್ಲೇ ಟನಲ್ ನ ಮಧ್ಯಕ್ಕೆ ಕಲ್ಲು ಬಂಡೆ ಎಲ್ಲ ಬಿದ್ದು ಮುಂದಿನ ದಾರಿ ಮುಚ್ಕೊಂಡಿದೆ. ಇನ್ನೊಂದು ಸೈಡ್ ಇಂದ ಇವಳ ಫೇವರೇಟ್ ಸಾಂಗ್ ಕೇಳಿಸ್ತಿದೆ. ಅಂದ್ರೆ ಹಾಲಿ ಗೆಸ್ ಮಾಡಿದ್ದು ಕರೆಕ್ಟ್. ಇಲ್ಲಿಂದ ಹೊರಗೆ ಹೋಗೋ ದಾರಿ ಸಿಕ್ಕಿದೆ, ಕಲ್ಲುಗಳನ್ನ ತೆಗಿಬೇಕು ಅಷ್ಟೇ. ಇವರು ಕಲ್ ತೆಗಿತಾ ಇರ್ಲಿ, ಅಲ್ಲಿವರೆಗೂ ಹೆನ್ರಿ ಕತೆ ಏನಾಯ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಸೂಟ್ ಕೇಸ್ ಓಪನ್ ಮಾಡೋದು ಅಷ್ಟೇ ತೋರ್ಸೋದು ಸ್ನೇಹಿತರೆ, ಆಮೇಲೆ ಏನಾಯ್ತು ಅಂತ ಹೇಳಲ್ಲ. ಸ್ಟ್ರೇಂಜರ್ ಥಿಂಗ್ಸ್ ದ ಫಸ್ಟ್ ಶಾಡೋ ನಾಟಕ ಇದೆಯಲ್ಲ, ಅದನ್ನ ನೋಡ್ಕೊಳ್ಳಿ ಅಂತ ಸುಮ್ನಾಗಿದ್ದಾರೆ. ಆದ್ರೆ ನಮ್ಗೆ ನೋಡೋಕೆ ಅವಕಾಶ ಇಲ್ವಲ್ಲ. ಆದ್ರೆ ಹಿಂದಿನ ವಿಡಿಯೋಸ್ ಅಲ್ಲಿ ನಾಟಕದಲ್ಲಿ ತೋರಿಸಿರೋ ಹಾಗೆ ಹೆನ್ರಿ ಈ ಗುಹೆಗೆ ಬಂದಾಗ ಏನಾಗಿತ್ತು ಅಂತ ಹೇಳಿದ್ದೀನಿ. ಆ ಸೈಂಟಿಸ್ಟ್ ರಷ್ಯನ್ ಸ್ಪೈ ಆಗಿದ್ದಾನೆ. ಡಾಕ್ಟರ್ ಮಾರ್ಟಿನ್ ನ ನೇತೃತ್ವದಲ್ಲಿ ಮಿಲಿಟರಿ ಅವರು ನೆವಾಡಾ ಎಕ್ಸ್ಪೆರಿಮೆಂಟ್ ಅನ್ನೋ ಹೆಸರಲ್ಲಿ ಬೇರೆ ಡೈಮೆನ್ಷನ್ ಗೆ ಹೋಗೋಕೆ ಸಹಾಯ ಮಾಡುವಂತ ಒಂದು ಟೆಕ್ನಾಲಜಿ ಕಂಡುಹಿಡಿದಿರ್ತಾರೆ. ಅದನ್ನೇ ಈ ರಷ್ಯನ್ ಸೈಂಟಿಸ್ಟ್ ಕತ್ಕೊಂಡ್ ಬಂದು ಈ ಟನಲ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾಗ ಏನಾಯ್ತು ಅಂತ ಈಗ ನೋಡಿದ್ವಿ. ಹೆನ್ರಿ ಸೂಟ್ ಕೇಸ್ ನ ಓಪನ್ ಮಾಡಿದಾಗ ಒಳಗೆ ಏನ್ ಟೆಕ್ನಾಲಜಿ ಮಷೀನ್ ಇತ್ತೋ ಅದು ಆಕ್ಟಿವೇಟ್ ಆಗಿ ಇವನು ಡೈಮೆನ್ಷನ್ ಎಕ್ಸ್ ಗೆ ಹೋಗಿ ಮೈಂಡ್ ಫ್ಲೇಯರ್ ಇಂದ ಪವರ್ಸ್ ಪಡ್ಕೊಂಡು ವಾಪಸ್ ಬಂದಿರ್ತಾನೆ. ಈ ಘಟನೆಯಿಂದ ತುಂಬಾನೇ ಹೆದರ್ಕೊಂಡಿದ್ದ ಹೆನ್ರಿ ಇವತ್ತಿಗೂ ಗುಹೆ ಕಡೆ ತಲೆ ಹಾಕು ಮಲಗಲ್ಲ. ಹಾಕಿನ್ಸ್ ಅಲ್ಲಿ 11 ಸೆನ್ಸರ್ ಡಿಪ್ರವೇಶನ್ ಟ್ಯಾಂಕ್ ಒಳಗೆ ಮಲಗಿ ಕೊನೆಗೂ ವಿಲ್ ನ ಕಾಂಟ್ಯಾಕ್ಟ್ ಮಾಡ್ತಾಳೆ. 11 ತನ್ನ ಶಕ್ತಿಯಿಂದ ಇವನನ್ನ ಬೇರುಗಳಿಂದ ಬಿಡಿಸಿದ್ರು ಇನ್ನೂ ಪ್ರಜ್ಞೆ ಬಂದಿಲ್ಲ. ಆದ್ರೆ ವೆಕ್ನಾ ಇವನ ಮೈಂಡ್ ಗೆ ನುಗ್ಗಿ ಮ್ಯಾಕ್ಸ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ ಅನ್ನೋದನ್ನ ತಿಳ್ಕೊಂಡಿರೋದನ್ನ ನೆನ್ಪ್ ಮಾಡ್ಕೊಂಡಾಗ ಗಾಬರಿಯಾಗಿ ಎಚ್ಚರಗೊಳ್ತಾನೆ. ವಿಲ್ 11 ಗೆ ಹೇಳ್ತಾನೆ ವೆಕ್ನಾಗೆ ಮ್ಯಾಕ್ಸ್ ಹಾಸ್ಪಿಟಲ್ ಅಲ್ಲಿ ಇರೋದು ಗೊತ್ತಾಗಿದೆ, ಅವಳನ್ನ ಕೊಲ್ಲೋಕೆ ಡೆಮೋಡಾಕ್ಸ್ ನ ಕಳಿಸ್ತಿದ್ದಾನೆ, ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು ಅಂದಾಗ 11 ಇವನನ್ನ ಕರ್ಕೊಂಡು ವಾಪಸ್ ಬರ್ತಾಳೆ. ವಿಲ್ಗೂ ಕೂಡ ಎಚ್ಚರಿಕೆ ಆಯ್ತು. 11 ಎಲ್ಲರಿಗೂ ನಾವು ಆದಷ್ಟು ಬೇಗ ಹಾಸ್ಪಿಟಲ್ ಗೆ ಹೋಗ್ಬೇಕು, ಮ್ಯಾಕ್ಸ್ ನ ಕೊಲ್ಲೋಕೆ ವೆಕ್ನಾ ಡೆಮೋಡಾಕ್ಸ್ ನ ಕಳಿಸಿದಾನೆ ಅಂದಾಗ ತಕ್ಷಣ ಇಲ್ಲಿಂದ ಹೊರಡ್ತಾರೆ. ಆದ್ರೆ ಆಗ್ಲೇ ಹಾಸ್ಪಿಟಲ್ ಅಲ್ಲಿ ಡೆಮೋಡಾಕ್ಸ್ ಬಂದಾಗಿದೆ. ಸೋಲ್ಜರ್ಸ್ ರಾಬಿನ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಡೆಮೋಡಾಕ್ಸ್ ಸೋಲ್ಜರ್ಸ್ ಮೇಲೆ ದಾಳಿ ಮಾಡಿದಾಗ ರಾಬಿನ್ ವಿಕಿನ ಕರ್ಕೊಂಡು ಎಸ್ಕೇಪ್ ಆಗ್ತಾಳೆ. ವಿಕಿಗಂತೂ ರಾಬಿನ್ ಹೇಳಿದ್ದು ಸತ್ಯನಾ ಇಲ್ಲ ನಾನು ನಶೆಯಲ್ಲಿ ಇದ್ದೀನ ಅಂತ ಅನಿಸ್ತಿದೆ. ಡೆಮೋಡಾಕ್ಸ್ ಸೀದಾ ಮ್ಯಾಕ್ಸ್ ಹತ್ರ ಮೇಲೆ ಹೋಗ್ತಿದ್ದಾವೆ. ಅದಕ್ಕೆ ರಾಬಿನ್ ರಿಸೆಪ್ಷನಿಸ್ಟ್ ಹತ್ರ ಇರೋ ಫೋನ್ ನ ಸಹಾಯದಿಂದ ಲೂಕಸ್ ಗೆ ವಾರ್ನ್ ಮಾಡ್ತಾಳೆ. ಡೆಮೋಡಾಕ್ಸ್ ಬರ್ತಾ ಇದ್ದಾವೆ, ಮ್ಯಾಕ್ಸ್ ನ ಎತ್ತಾಕೊಂಡು ಎಲಿವೇಟರ್ ಅಲ್ಲಿ ಬೇಸ್ಮೆಂಟ್ ಗೆ ಬಾ ಅಂತ ಇವಳು ಹೇಳಿದ್ದು ಸ್ಪೀಕರ್ಸ್ ಅಲ್ಲಿ ಕೇಳಿಸಿದ್ರಿಂದ ಇದೇ ಹಾಸ್ಪಿಟಲ್ ಅಲ್ಲಿ ಇರೋ ಕ್ಯಾರೆನ್ ಕೂಡ ಮಕ್ಕಳನ್ನ ಕಾಪಾಡೋಕೆ ಹೊರಡ್ತಾಳೆ. ಲೂಕಸ್ ಮ್ಯಾಕ್ಸ್ ಜೊತೆ ಸಾಂಗ್ ಪ್ಲೇ ಮಾಡಿರೋ ರೇಡಿಯೋನ ಕೂಡ ಎತ್ಕೊಂಡು ಎಲಿವೇಟರ್ ಗೆ ಬಂದಾಗ ಡೆಮೋಡಾಕ್ಸ್ ದಾಳಿ ಮಾಡೋಕೆ ಬರ್ತವೆ. ಹೇಗೋ ಮಾಡಿ ಲೂಕಸ್ ತಪ್ಪಿಸ್ಕೊಂಡು ಬೇಸ್ಮೆಂಟ್ ಗೆ ಬಂದ್ರೆ ಇಲ್ಲೂ ಡೆಮೋಡಾಕ್ಸ್ ಬಂದಿದ್ದಾವೆ. ಬೇಸ್ಮೆಂಟ್ ಇಂದ ಹೊರಗೆ ಹೋಗೋಕಾಗ್ಲಿಲ್ಲ, ಅದಕ್ಕೆ ಲಾಂಡ್ರಿ ರೂಮ್ ಅಲ್ಲಿ ಬಚ್ಚಿಡ್ಕೊಂಡಿದ್ದಾರೆ. ಇಲ್ಲಿಗೂ ಡೆಮೋಡಾಕ್ಸ್ ಡೋರ್ ಹೊಡೆದಾಕೊಂಡ್ ಬಂದು ಇನ್ನೇನು ಇವರ ಕತೆ ಮುಗಿಸಿದ್ವು ಅನ್ನೋಷ್ಟ್ರಲ್ಲಿ ಯಾರೋ ವಾಷಿಂಗ್ ಮಷಿನ್ ಒಳಗೆ ಆಕ್ಸಿಜನ್ ಸಿಲಿಂಡರ್ ನ ಹಾಕಿ ಆನ್ ಮಾಡಿ ಟೆಂಪರೇಚರ್ ನ ಕೂಡ ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಅಟ್ರಾಕ್ಟ್ ಆಗಿ ಡೆಮೋಡಾಕ್ಸ್ ವಾಷಿಂಗ್ ಮಷಿನ್ ಹತ್ರ ಬಂದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿ ಡೆಮೋಡಾಕ್ಸ್ ಎಲ್ಲ ಸಾವನ್ನಪ್ತವೆ. ಯಾರಪ್ಪ ಇದನ್ನ ಮಾಡಿದ್ದು ಅಂತ ಲೂಕಸ್, ರಾಬಿನ್ ಮತ್ತೆ ವಿಕಿ ನೋಡ್ಬೇಕಾದ್ರೆ ಹೊಗೆ ಒಳಗಿಂದ ಕ್ಯಾರನ್ ಮಾಸ್ ಆಗಿ ಎಂಟ್ರಿ ಕೊಡ್ತಾಳೆ. ವೆಕ್ನಾನ ಮೈಂಡ್ಸ್ಕೇಪ್ ಅಲ್ಲಿ ಇರೋ ಮ್ಯಾಕ್ಸ್ ಮತ್ತೆ ಹಾಲಿ ಕಲ್ಲುಗಳನ್ನ ತೆಕ್ಕೊಂಡು ಟನಲ್ ಇಂದ ಹೊರಗೆ ಬಂದಿದ್ದಾರೆ. ಇವ್ರಿಗೆ ಹೊರಗೆ ಹೋಗೋ ದಾರಿ ಕೂಡ ಸಿಕ್ಕಿದೆ. ಆದ್ರೆ ಲೂಕಸ್ ಸಾಂಗ್ ಪ್ಲೇ ಮಾಡಿರೋದ್ರಿಂದ ಒಂದು ಪೋರ್ಟಲ್ ಓಪನ್ ಆಗಿದೆ. ಅಲ್ಲಿಂದ ಮ್ಯಾಕ್ಸ್ ಹೋದ್ರೆ ತನ್ನ ಬಾಡಿಗೆ ಹೋಗ್ತಾಳೆ. ಆದ್ರೆ ಹಾಲಿ ಕೂಡ ಇದೇ ಪೋರ್ಟಲ್ ಇಂದ ಹೋಗೋಕಾಗಲ್ಲ, ಇವಳ ದೇಹಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ತನ್ನದೇ ಆದ ಪೋರ್ಟಲ್ ನ ಓಪನ್ ಮಾಡ್ಕೋಬೇಕು. ಮ್ಯಾಕ್ಸ್ ಹೇಳ್ತಾಳೆ ಪೋರ್ಟಲ್ ಓಪನ್ ಆಗೋಕೆ ಮ್ಯೂಸಿಕ್ ಬೇಕು ಅಂತ ಏನೂ ಇಲ್ಲ, ಏನಾದ್ರೂ ಒಂದು ನಿನ್ನನ್ನ ರಿಯಲ್ ಜಗತ್ತಿಗೆ ಕನೆಕ್ಟ್ ಮಾಡೋ ಅಂತದ್ದು ಬೇಕಾಗಿರೋದು. ಲೂಕಸ್ ಹಾಸ್ಪಿಟಲ್ ಗೆ ಬಂದು ನನ್ನ ಕೈ ಟಚ್ ಮಾಡಿದಾಗೆಲ್ಲ ನನಗೂ ಇಲ್ಲಿ ಫೀಲ್ ಆಗ್ತಾ ಇತ್ತು, ಅದೇ ತರ ನಿನಗೂ ಏನಾದ್ರೂ ಬೇಕು ಅಂದಾಗ ನನಗೆ ನಿಂತರ ಫೇವ್ರೆಟ್ ಸಾಂಗು ಇಲ್ಲ, ಬಾಯ್ ಫ್ರೆಂಡು ಇಲ್ಲ ಅಂತಾಳೆ ಹಾಲಿ. ಮ್ಯಾಕ್ಸ್ ಅರ್ಥ ಮಾಡಿಸ್ತಾಳೆ ಇದೆಲ್ಲ ಬೇಕಾಗಿಲ್ಲ, ನಿನಗೆ ಏನಾದ್ರೂ ಸ್ಪೆಷಲ್ ಆಗಿರೋದು ನಿನ್ನ ಹತ್ರ ಇದೆಯಾ ಅಂತ ಕೇಳಿದಾಗ ಇವಳ ಕತ್ತಲ್ಲಿ ಇರೋ ಮೈಕ್ ಕೊಟ್ಟಿದ್ದ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ನ ಕ್ಯಾರೆಕ್ಟರ್ ಕ್ಲೆರಿಕ್ ನ ತೋರಿಸ್ತಾಳೆ. ಇವಳು ಮಾನ್ಸ್ಟರ್ಸ್ ಗೆ ಹೆದರ್ಕೋಬಾರ್ದು ಅಂತ ಮೈಕ್ ಈ ಕ್ಲೆರಿಕ್ ನಿನ್ನನ್ನ ಕಾಪಾಡ್ತಾಳೆ, ಇವಳಿಗೆ ಮ್ಯಾಜಿಕಲ್ ಪವರ್ಸ್ ಇದೆ ಅಂತ ಹೇಳಿ ಕೊಟ್ಟಿದ್ದ. ಆದ್ರೆ ಭಯ ಆದಾಗ ಒಂದ್ಸಲನೂ ಇದು ಸಹಾಯ ಮಾಡಿಲ್ಲ, ಶಕ್ತಿ ಕೂಡ ಕೊಟ್ಟಿಲ್ಲ, ನಮ್ಮಮ್ಮನ್ನ ಕಾಪಾಡೋಕಾಗ್ಲಿಲ್ಲ, ನನ್ನನ್ನ ನಾನೇ ಕಾಪಾಡ್ಕೊಳಕಾಗ್ಲಿಲ್ಲ, ನಿನ್ನ ಮೇಲೆ ವೆಕ್ನಾ ದಾಳಿ ಮಾಡಿದಾಗ್ಲೂ ಕೂಡ ನನ್ನ ಕೈಲಿ ಏನು ಮಾಡೋಕಾಗ್ಲಿಲ್ಲ ಅಂತ ಹೇಳ್ತಾಳೆ ಹಾಲಿ. ಅದಕ್ಕೆ ಮ್ಯಾಕ್ಸ್ ಶಕ್ತಿ ಕೊಡೋದು ಅಂದ್ರೆ ಬೇರೆಯವರ ಜೊತೆ ಫೈಟ್ ಮಾಡೋಕೆ ಸಹಾಯ ಮಾಡೋದು ಅಷ್ಟೇ ಅಲ್ಲ, ಬುದ್ಧಿ ಕೂಡ ಇರಬೇಕು. ನಿನ್ನ ಬುದ್ಧಿವಂತಿಕೆ ಮತ್ತೆ ಧೈರ್ಯದಿಂದನೇ ನಾವು ಇಲ್ಲಿವರೆಗೂ ಬರೋಕೆ ಆಗಿದ್ದು. ನೀನೇ ನೋಡು, ನಾನು ಮ್ಯಾಪ್ ಬರ್ದು ಕಾಡಿನ ದಾರಿಯಲ್ಲಿ ಗುಹೆ ಹತ್ರ ಬಾ ಅಂದಾಗ ಹೆನ್ರಿ ಕಾಡಿನಲ್ಲಿ ಮಾನ್ಸ್ಟರ್ಸ್ ಇದಾವೆ ಅಂತ ಹೆದರಿಸಿದ್ರು ಬಂದೆ. ಹೆನ್ರಿ ಹತ್ರ ವಾಪಸ್ ಹೋಗು, ನಾನು ಪ್ಲಾನ್ ಮಾಡ್ತೀನಿ ಅಂದಾಗ ಧೈರ್ಯವಾಗಿ ಹೋದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮೈಂಡ್ಸ್ಕೇಪ್ ಗೆ ಬಂದಾಗ್ಲಿಂದನೂ ನಾನು ಆ ಗುಹೆಯಲ್ಲೇ ಇದ್ದೆ. ನನಗೆ ಗೊತ್ತಿಲ್ಲದೆ ಇರೋ ಟನಲ್ ನೀನು ಕಂಡಿಡಿದ್ದಕ್ಕೆ ನಾವು ಈಗ ತಪ್ಪಿಸ್ಕೊಳ್ಳೋಕೆ ಆಗ್ತಿರೋದು. ಇದೆಲ್ಲ ನಿನ್ನ ಬುದ್ಧಿವಂತಿಕೆ ಮತ್ತೆ ಧೈರ್ಯದಿಂದ ಮಾತ್ರ ಸಾಧ್ಯ ಆಗಿರೋದು ಅಂತ ಹೇಳಿದಾಗ ಹೌದಲ್ವಾ ಅಂತ ಹಾಲಿಗೂ ಕೂಡ ಅನಿಸ್ತಿದೆ. ಇದರಿಂದ ಒಂದು ಪೋರ್ಟಲ್ ಕೂಡ ಓಪನ್ ಆಗುತ್ತೆ. ನೀನು ಎಚ್ಚರಗೊಂಡಾಗ ಎಲ್ಲಿರ್ತೀಯೋ ಗೊತ್ತಿಲ್ಲ, ಒಟ್ನಲ್ಲಿ ತಪ್ಪಿಸ್ಕೊಂಡು ಅಪ್ಸೈಡ್ ಡೌನ್ ಅಲ್ಲಿ ಇರೋ ನಿಮ್ ಮನೆಗೆ ಬಾ, ನಾವು ಅಲ್ಲಿಗೇನೆ ಬಂದು ನಿನ್ನನ್ನ ಕಾಪಾಡ್ತೀವಿ ಅಂತ ಮ್ಯಾಕ್ಸ್ ಹೇಳಿ ಇಬ್ರು ತಮ್ಮ ತಮ್ಮ ಪೋರ್ಟಲ್ ಗೆ ಹೋದಾಗ ಲೂಕಸ್ ಎತ್ಕೊಂಡಿದ್ದ ಮ್ಯಾಕ್ಸ್ ಗೆ ಎಚ್ಚರಿಕೆ ಆಯ್ತು. ಇವಳು ಎಚ್ಚರಗೊಂಡಿದ್ದನ್ನ ನೋಡಿ ಲೂಕಸ್ ಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲ ಆದ್ಮೇಲೆ 11 ಮೈಕ್ ಮತ್ತೆ ಜಿಮ್ ಇಲ್ಲಿಗೆ ಬರ್ತಾರೆ.
ಹೇಳ್ತಾರೆ. ಇವ್ರಿಗೂ ಮ್ಯಾಕ್ಸ್ ಎಚ್ಚರಗೊಂಡಿರೋದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಆದರೆ ಖುಷಿ ಪಡೋಕ್ಕೂ ಸಮಯ ಇಲ್ಲ. ಹಾಲಿ ಕತೆ ಏನಾಯ್ತು ಅಂತ ನೋಡ್ಬೇಕು. ಅದಕ್ಕಿಂತ ಮುಂಚೆ ಅಪ್ಸೈಡ್ ಡೌನ್ ಹಾಕಿನ್ಸ್ ಲ್ಯಾಬ್ ಅಲ್ಲಿ ಎಕ್ಸಾಟಿಕ್ ಮ್ಯಾಟರ್ ಇಂದ ಬಂದ ಎನರ್ಜಿಯ ಕಾರಣದಿಂದ ಪ್ರಜ್ಞೆ ತಪ್ಪಿದ್ದ ಜಾನಥನ್ ಮತ್ತೆ ನ್ಯಾನ್ಸಿ ಕತೆ ಏನಾಯ್ತು ಅಂತ ನೋಡೋಣ. ಸ್ಟೀವ್ ಮತ್ತೆ ಡಸ್ಟಿನ್ ಇವರನ್ನ ಹುಡುಕಾಡ್ತಿದ್ದಾರೆ. ಜಾನಥನ್ ಮತ್ತೆ ನ್ಯಾನ್ಸಿ ಒಂದು ರೂಮ್ ಅಲ್ಲಿ ಬಿದ್ದಿದ್ದಾರೆ. ಮೇಲೆ ಇರೋದೆಲ್ಲ ಕರ್ಗಿ ಈ ರೂಮ್ ಒಳಗೇನೆ ಸೋರ್ತಿದೆ. ಯಾಕಂದ್ರೆ ಇನ್ನು ಎಕ್ಸಾಟಿಕ್ ಮ್ಯಾಟರ್ ಸ್ಟೇಬಲ್ ಆಗಿಲ್ಲ. ಸ್ಟೇಬಲ್ ಆಗೋವರೆಗೂ ಈ ರೀತಿ ಬಿಲ್ಡಿಂಗ್ ಕರಗ್ತಾನೆ ಇರುತ್ತೆ. ಜಾನಥನ್ಗೆ ಮೊದಲು ಎಚ್ಚರಿಕೆ ಆಯ್ತು. ಇವನು ನ್ಯಾನ್ಸಿನ ಕೂಡ ಎಚ್ಚರಗೊಳಿಸಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ದಾರಿ ನೋಡಿದಾಗ ಡೋರ್ ಸಿಗುತ್ತೆ. ಆದ್ರೆ ಏನೇ ಮಾಡಿದ್ರು ಡೋರ್ ಓಪನ್ ಆಗ್ತಿಲ್ಲ. ಕರಗ್ತಾ ಇರೋ ಬಿಲ್ಡಿಂಗ್ ನ ಲಿಕ್ವಿಡ್ ಕೂಡ ವ್ಯಾಕ್ಸ್ ತರ ಇಲ್ಲೇ ತುಂಬ್ಕೊಂತಾ ಇದೆ. ಇಬ್ರು ತುಂಬಾನೇ ಹೆದರ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲೇ ಇರೋ ಟೇಬಲ್ ಮೇಲೆ ಹತ್ತಿ ಸ್ಟೀವ್ ಮತ್ತೆ ಡಸ್ಟಿನ್ ಗೆ ಹೆಲ್ಪ್ ಮಾಡಿ ಅಂತ ಕಿರ್ಚ್ಕೊಂತಿದ್ದಾರೆ. ಆದ್ರೆ ಡಸ್ಟಿನ್ ಸ್ಟೀವ್ ಗೆ ಸಾರಿ ಕೇಳೋದ್ರಲ್ಲಿ ಬಿಸಿ ಆಗಿದ್ದಾನೆ. ನಾನು ಜಗಳ ಮಾಡಬಾರ್ದಾಗಿತ್ತು, ಎಡಿ ತರ ನಿನ್ನನ್ನ ಕೂಡ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅಳ್ತಾ ಇದ್ದಾನೆ. ನ್ಯಾನ್ಸಿ ಮತ್ತೆ ಜಾನಥನ್ ನಮ್ ಕತೆ ಮುಗೀತು ಅಂತ ಇಬ್ರು ತಮ್ಮ ಮನ್ಸಲ್ಲಿ ಇರೋದನ್ನೆಲ್ಲ ಡೈರೆಕ್ಟ್ ಆಗಿ ಹೇಳ್ಕೊಂತಿದ್ದಾರೆ. ತಮ್ಮ ರಿಲೇಶನ್ಶಿಪ್ ಬಗ್ಗೆ ಅಲ್ಲ. ನ್ಯಾನ್ಸಿ ಇಷ್ಟಪಡ್ತಾ ಇದ್ದಿದ್ದು ಸ್ಟೀವ್ ನ. ಅವನ ಜೊತೆ ಇದ್ದಾಗ್ಲೇ ತುಂಬಾನೇ ಖುಷಿಯಾಗಿ ಇದ್ದಿದ್ದು. ಆದ್ರೆ ಜಾನಥನ್ ಜೊತೆ ಸೇರಿದಾಗ ಇವಳಿಗೆ ತನ್ನ ಫ್ರೆಂಡ್ ಬಾರ್ಬರಾಳನ್ನ ಕಳ್ಕೊಂಡ ದುಃಖ ಇತ್ತು. ಜಾನಥನ್ ವಿಲ್ ನಾಪತ್ತೆ ಆಗಿರೋದಕ್ಕೆ ತುಂಬಾನೇ ದುಃಖದಲ್ಲಿ ಇದ್ದ. ಹಾಗಾಗಿ ಒಬ್ರಿಗೊಬ್ರು ಮೇಲೆ ಡಿಪೆಂಡ್ ಆಗಿದ್ರು. ಮನ್ಸಲ್ಲಿ ಇರೋ ನೋವನ್ನ ಶೇರ್ ಮಾಡ್ಕೊಂಡ್ರು. ಅದನ್ನೇ ಪ್ರೀತಿ ಅಂತ ಕೂಡ ಅನ್ಕೊಂಡಿದ್ರು. ಆದ್ರೆ ಈಗ ಇವ್ರಿಗೆ ಅರಿವಾಗ್ತಾ ಇದೆ ಮೊದ್ಲಿನ ತರ ಈಗ ಇರೋಕಾಗಲ್ಲ. ಜಾನಥನ್ ಕ್ಯಾಲಿಫೋರ್ನಿಯಾಗೆ ಹೋದಾಗ ನ್ಯಾನ್ಸಿ ಜೊತೆ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಗೆ ಅನ್ಕೊಂಡು ನ್ಯಾನ್ಸಿ ಕೂಡ ಜಾನಥನ್ ಮೀಟ್ ಮಾಡೋಕೆ ಯಾವತ್ತೂ ಕ್ಯಾಲಿಫೋರ್ನಿಯಾಗೆ ಹೋಗಿರಲ್ಲ. ಜರ್ನಲಿಸ್ಟ್ ಆಗಿ ಹಾಕಿನ್ಸ್ ಅಲ್ಲೇ ಕೆಲಸ ಮಾಡ್ತಿರ್ತಾಳೆ. ಆಗ ನ್ಯಾನ್ಸಿಗೆ ಒಂದು ವಿಷಯ ಅರ್ಥ ಆಗೋದೇನಂದ್ರೆ ಇವರಿಬ್ರು ಕೂಡ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅಂದ್ರೆ ತಮ್ಮ ತಮ್ಮ ಹಾದಿಯಲ್ಲೇ ಹೋಗ್ಬೇಕು, ಒಟ್ಟಿಗೆ ಹೋಗೋಕ್ ಆಗಲ್ಲ ಅಂತ. ಇದೇ ಸರಿ ಅಂತ ಜಾನಥನ್ ತನ್ನ ಹತ್ರ ಕ್ಯಾಸೆಟ್ ಬಾಕ್ಸ್ ಅಲ್ಲಿ ರಿಂಗ್ ಇತ್ತಲ್ಲ, ಆ ಬಾಕ್ಸ್ ನ ಇವಳಿಗೆ ಕೊಟ್ಟು ಮದುವೆಗೆ ಪ್ರಪೋಸ್ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಇರೋ ಸಂಬಂಧನೂ ಹಾಳಾಗುತ್ತೆ ಅಂತ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನನ್ನನ್ನ ಮದುವೆ ಆಗಬೇಡ ಅಂತ ಪ್ರಪೋಸ್ ಮಾಡ್ತಾನೆ. ಇದಕ್ಕೆ ನ್ಯಾನ್ಸಿ ಒಪ್ಕೊಂತಾಳೆ ಕೂಡ. ಜಾನಥನ್ ಈ ರಿಂಗ್ ನ ಬಿಸಾಕ್ತಾಗ ಇವ್ರಿಗೆ ಗೊತ್ತಾಯ್ತು ಮೆಲ್ಟ್ ಆಗಿ ಸೋರಿರೋ ಲಿಕ್ವಿಡ್ ಎಲ್ಲ ಗಟ್ಟಿ ಆಗೋಗಿದೆ. ಮೇಲೆ ಇರೋ ಎಕ್ಸಾಟಿಕ್ ಮ್ಯಾಟರ್ ಕೂಡ ಸ್ಟೇಬಲ್ ಆಗಿದೆ. ಸ್ಟೀವ್ ಮತ್ತೆ ಡಸ್ಟಿನ್ ಕೊನೆಗೂ ಇವರನ್ನ ಹುಡುಕಿ ಸ್ಟೀವ್ ಹೊರಗಿಂದ ಡೋರ್ ನ ಹೊಡೆದಾಕಿ ಇವರಿಬ್ಬರನ್ನ ಕಾಪಾಡ್ತಾನೆ. ಮತ್ತೆ ಡಸ್ಟಿನ್ ಇವರಿಬ್ರಿಗೂ ಇಲ್ಲೇನ್ ನಡೀತಿದೆ ಅನ್ನೋದನ್ನ ಅರ್ಥ ಮಾಡಿಸಿ ಹಾಲಿ ಖಂಡಿತ ಗೋಡೆಯ ಇನ್ನೊಂದು ಸೈಡ್ ಅಲ್ಲಂತೂ ಇಲ್ಲ, ಎಲ್ಲಿದಳೋ ಗೊತ್ತಿಲ್ಲ ಅಂತಿದ್ದಾನೆ. ಅದೇ ಹಾಲಿ ಡೈಮೆನ್ಷನ್ ಎಕ್ಸ್ ಅಲ್ಲಿ ಹೈವ್ ಮೈಂಡ್ ನ ಸೆಂಟ್ರಲ್ ಪಾರ್ಟ್ ಅಲ್ಲಿ ಎಚ್ಚರಗೊಳ್ತಾಳೆ. ಬಾಯಿಗೆ ಹಾಕಿರೋ ಟೆಂಟಾಕಲ್ಸ್ ಎಲ್ಲ ಕಿತ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ತಾಳೆ. ವೆಕ್ನಾ ಕೂಡ ಇಲ್ಲೇ ತಪಸ್ ಮಾಡ್ತಿರೋದಲ್ವಾ, ಇವನಿಗೆ ಗೊತ್ತಾಯ್ತು ಹಾಲಿ ಹೋದ್ಲು ಅಂತ. ಅದಕ್ಕೆ ಹಿಂದೆನೆ ಬರ್ತಾ ಇದ್ದಾನೆ. ಹಾಲಿ ಹೊರಗೆ ಓಡ್ ಬಂದಾಗ ಎಲ್ಲಿದ್ದೀನಿ ಅಂತಾನೆ ಇವಳಿಗೆ ಗೊತ್ತಾಗಲ್ಲ. ಇವಳು ಮತ್ತೆ ಮ್ಯಾಕ್ಸ್ ಇಬ್ರು ಅನ್ಕೊಂಡಿದ್ದು ಅಪ್ಸೈಡ್ ಡೌನ್ ಅಲ್ಲಿ ಇವಳಿಗೆ ಎಚ್ಚರಿಕೆ ಆಗುತ್ತೆ ಅಂತ. ವರ್ಮ್ ಹೋಲ್ ಬಗ್ಗೆ ಗೊತ್ತಿರ್ಲಿಲ್ವಲ್ಲ, ಈಗ ಏನ್ ಮಾಡೋದು ಅಂತ ಗೊತ್ತಾಗದೆ ಸುಮ್ನೆ ಓಡೋಕೆ ಶುರು ಮಾಡ್ತಾಳೆ. ವೆಕ್ನಾ ಮಕ್ಕಳನ್ನ ಬಂಧಿಸಿರೋ ಜಾಗವನ್ನ ನೋಡಿ ಕೆಲವರು ಹೇಳ್ತಿರೋದೇನಂದ್ರೆ ಸೀಸನ್ 1 ಅಲ್ಲಿ 11 ಮೊದಲನೇ ಬಾರಿ ವಿಲ್, ಮೈಕ್, ಡಸ್ಟಿನ್ ಮತ್ತೆ ಲೂಕಸ್ ಇರೋ ಫೋಟೋನ ನೋಡಿ ವಿಲ್ ಎಲ್ಲಿದ್ದಾನೆ ಅಂತ ಹೇಳ್ತಾಳಲ್ಲ, ಆಗ ಫೋಟೋ ನೋಡ್ಬೇಕಾದ್ರೆ ಮೇಲೆ ಮತ್ತೊಂದು ಫೋಟೋ ಅಲ್ಲಿ ಇದೇ ರೀತಿ ಸ್ಟ್ರಕ್ಚರ್ ಒಂದು ಇದೆ. ಎರಡು ಸೇಮ್ ಅಂತ ಕೆಲವು ಫ್ಯಾನ್ಸ್ ಹೇಳ್ತಿದ್ದಾರೆ. ಇರ್ಬೋದೇನೋ ಗೊತ್ತಿಲ್ಲ, ಲಾಸ್ಟ್ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಥಿಯರಿ ಏನಂದ್ರೆ ಈ ಸ್ಟ್ರಕ್ಚರ್ ನೋಡೋಕೆ ಸಾವನ್ನಪ್ಪಿ ಉಲ್ಟಾ ಬಿದ್ದಿರೋ ದೈತ್ಯ ಜೇಡ ಇದ್ದಂಗಿದೆ. ಇದು ಯಾವ್ದೋ ಮಾನ್ಸ್ಟರ್ ಕೂಡ ಆಗಿರ್ಬೋದು. ಯಾಕಂದ್ರೆ ವೆಕ್ನಾ ಇರೋ ಜಾಗದಲ್ಲೇ ಮೇಲೆ ಹಾರ್ಟ್ ಬೀಟ್ ಆಗೋ ತರ ಏನೋ ಇದೆಯಲ್ಲ, ಅದು ಹಾರ್ಟೇ ಆಗಿದ್ರೆ ಇದು ಮಾನ್ಸ್ಟರೇ ಆಗಿರುತ್ತೆ. ಹಾಲಿ ಒಂದು ಕಡೆ ನೆಲದಲ್ಲಿ ಕ್ರಾಕ್ ಇರೋದನ್ನ ನೋಡಿ ಇದರ ಒಳಗೆ ಹೋದ್ರೆ ಹಾಕಿನ್ಸ್ಗೆ ಹೋಗ್ಬೋದು ಅಂತ ಗೆಸ್ ಮಾಡಿ ಒಳಗೆ ಇಳಿದಾಗ ಮೇಲಿಂದ ಕೆಳಗೆ ಬೀಳೋಕೆ ಶುರು ಮಾಡ್ತಾಳೆ. ಅಂದ್ರೆ ವರ್ಮ್ ಹೋಲ್ ಒಳಗೆ ಬೀಳ್ತಿರೋದು. ವರ್ಮ್ ಹೋಲ್ ನ ಮಧ್ಯಭಾಗದಲ್ಲೇ ಅಪ್ಸೈಡ್ ಡೌನ್ ಇರೋದಲ್ವಾ. ನ್ಯಾನ್ಸಿ, ಜಾನಥನ್, ಡಸ್ಟಿನ್ ಮತ್ತೆ ಸ್ಟೀವ್ ಇರೋ ಲ್ಯಾಬ್ ಹತ್ರನೇ ಇವಳು ಬೀಳ್ತಿದ್ದಾಳೆ. ಇವಳು ಕಿರ್ಚೋ ಶಬ್ದ ನ್ಯಾನ್ಸಿ ಮತ್ತೆ ಬೇರೆ ಎಲ್ಲರಿಗೂ ಕೇಳಿಸ್ತು. ಹೊರಗೆ ಬಂದು ನೋಡೋ ಅಷ್ಟ್ರಲ್ಲಿ ಹಾಲಿ ಕೆಳಗೆ ಬಿದ್ಲ ಅಥವಾ ಏನಾಯ್ತು ಅಂತ ಮುಂದೆ ನೋಡೋಣ. ಹಾಕಿನ್ಸ್ ಅಲ್ಲಿ ಎರಿಕಾ ತನ್ನ ಪ್ಲಾನ್ ಪ್ರಕಾರ ಮರಿ ಜೊತೆ ಟೀಚರ್ ಕ್ಲಾರ್ಕ್ ಹತ್ರ ಬಂದು ಡಸ್ಟಿನ್ ನಾಪತ್ತೆ ಆಗಿದ್ದಾನೆ, ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ, ನಾವು ಏನಾದ್ರೂ ಮಾಡಿ ಟೆಲಿಮೆಟ್ರಿ ಟ್ರ್ಯಾಕರ್ ನ ರೆಡಿ ಮಾಡಿ ಅವನನ್ನ ಟ್ರ್ಯಾಕ್ ಮಾಡಬೇಕು ಅಂದಾಗ ಡಸ್ಟಿನ್ಗೋಸ್ಕರ ಒಪ್ಕೊಂಡು ಆದಷ್ಟು ಬೇಗ ಟೆಲಿಮೆಟ್ರಿ ಟ್ರ್ಯಾಕರ್ ನ ಮಾಡಿ ಬಲೂನ್ಗೆ ಕಟ್ಟಿ ಹಾರಿಸ್ತಾರೆ. ಕೊನೆಗೂ ಡಸ್ಟಿನ್ ಇರೋ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಅವನ ಲೊಕೇಶನ್ ಹಾಕಿನ್ಸ್ ಲ್ಯಾಬ್ ತೋರಿಸ್ತಿದೆ. ಯಾಕಂದ್ರೆ ಡಸ್ಟಿನ್ ಅಲ್ಲೇ ಇರೋದು, ಆದ್ರೆ ಅಪ್ಸೈಡ್ ಡೌನ್ ಅಲ್ಲಿ. ಎರಿಕಾ ತಕ್ಷಣ ಈ ವಿಷಯವನ್ನ ಹಾಸ್ಪಿಟಲ್ ಅಲ್ಲಿ ಇರೋ ಲೂಕಸ್ಗೆ ಹೇಳಿದಾಗ ಇನ್ನೇನು ನಾವು ಹಾಲಿನ ಹುಡ್ಕೋದೇ ಬೇಡ, ಅಪ್ಸೈಡ್ ಡೌನ್ ಅಲ್ಲಿ ಇರೋ ಡಸ್ಟಿನ್ ಮತ್ತೆ ಅವನ ಗ್ಯಾಂಗ್ಗೆ ಹುಡುಕ್ತಾರೆ ಅಂತ ಹೇಳಿ ಎಲ್ಲರೂ ಲ್ಯಾಬ್ ಹತ್ರ ಬಂದಾಗ ಇಲ್ಲಿ ಮರಿ ಡಸ್ಟಿನ್ ನ ವಾಕಿ ಟಾಕಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾನೆ. ಡಸ್ಟಿನ್ ನಾವು ಹಾಲಿನ ನೋಡಿದ್ವಿ ಅಂತ ಹೇಳ್ತಾನೆ. ಸಿಗ್ನಲ್ ಸರಿಯಾಗಿ ಸಿಗ್ತಿಲ್ಲ, ಅವಳ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡೋಕಾಗ್ಲಿಲ್ಲ. ಹಾಗಾಗಿ ಇಲ್ಲೇ ಓಪನ್ ಆಗಿದ್ದ ಅಪ್ಸೈಡ್ ಡೌನ್ ನ ಡೋರ್ ಅನ್ನ ಮಿಲಿಟರಿ ಅವರು ದೊಡ್ಡ ಮೆಟಲ್ ಪ್ಲೇಟ್ ಗಳಿಂದ ಕ್ಲೋಸ್ ಮಾಡಿದ್ರಲ್ಲ, ಅದರಲ್ಲಿ ಒಂದು ಪ್ಲೇಟ್ ನ ತೆಗೆದು ಒಳಗೆ ಹೋಗೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಕ್ಯಾಮ್ರಾ ಇದೆಯಲ್ಲ ಅದನ್ನ 11 ತನ್ನ ಪವರ್ಸ್ ಇಂದ ಹೊಡೆದಾಕ್ತಾಳೆ. ಇದನ್ನೆಲ್ಲ ನೋಡಿ ಶಾಕ್ ಆಗಿದ್ದಾರೆ ಟೀಚರ್ ಕ್ಲಾರ್ಕ್. 11 ಮೆಟಲ್ ಪ್ಲೇಟ್ ನ ತೆಗಿತಿದ್ದಂಗೆ ಎಲ್ಲರೂ ಅಪ್ಸೈಡ್ ಡೌನ್ ಗೆ ಬರ್ತಾರೆ, ಲೂಕಸ್ ಮತ್ತೆ ಮ್ಯಾಕ್ಸ್ ನ ಬಿಟ್ಟು. ಮ್ಯಾಕ್ಸ್ ಒಂದ್ 2 ವರ್ಷದಿಂದ ಬಾಡಿನ ಅಲ್ಲಾಡ್ಸೇ ಇಲ್ವಲ್ಲ, ಹಾಗಾಗಿ ಮಸಲ್ಸ್
ಕೆಲಸ ಮಾಡೋಕೆ ಇನ್ನೂ ಸಮಯ ಬೇಕು. ಸದ್ಯಕ್ಕೆ ವೀಲ್ ಚೇರ್ ಅಲ್ಲಿ ಕೂರಿಸ್ಕೊಂಡು ಓಡಾಡ್ತಿದ್ದಾರೆ. ಅಪ್ಸೈಡ್ ಡೌನ್ ಅಲ್ಲಿ ಮೈಕ್ 11 ಎಲ್ಲರೂ ಲ್ಯಾಬ್ ಹತ್ರ ಬರ್ತಿದ್ದಂಗೆ ಇಲ್ಲೇ ಡಸ್ಟಿನ್, ನ್ಯಾನ್ಸಿ, ಜಾನಥನ್ ಮತ್ತೆ ಸ್ಟೀವ್ ಇದ್ದಾರೆ. ಆದ್ರೆ ಸಪ್ಪುಗೆ ಇದ್ದಾರೆ. ಯಾಕೆ, ಏನಾಯ್ತು, ಹಾಲಿ ಎಲ್ಲಿ ಅಂತ ಮೈಕ್ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ. ಹಾಲಿ ಮೇಲಿಂದ ಉದುರಬೇಕಾದ್ರೆ ಕಿರ್ಚಾಡೋ ಶಬ್ದ ಕೇಳಿ ಇವರು ಲ್ಯಾಬ್ ನ ಮೇಲೆ ಬಂದಾಗ ನೋಡ್ತಾರೆ ಹಾಲಿ ಕೆಳಗೆ ಬೀಳೋದೇ ಇಲ್ಲ, ಮೇಲೆ ಫ್ರೀಸ್ ಆಗ್ಬಿಟ್ಟಿರ್ತಾಳೆ. ಇವ್ರೇನಾದ್ರೂ ಮಾಡೋ ಅಷ್ಟ್ರಲ್ಲೇ ಹಾಗೆ ವಾಪಸ್ ಮೇಲೆ ಹೋಗ್ಬಿಡ್ತಾಳೆ ಹಾಲಿ. ಯಾಕೆಂದ್ರೆ ವೆಕ್ನಾ ತನ್ನ ಪವರ್ಸ್ ಇಂದ ಇವಳನ್ನ ವಾಪಸ್ ಕರ್ಸ್ಕೊಂಡಿದ್ದಾನೆ. ಮತ್ತೆ ಸ್ಪೈರ್ ಗೆ ಬಂಧಿಸಿ ಟೆಂಟಾಕಲ್ ಕನೆಕ್ಟ್ ಮಾಡ್ತಾನೆ. ವೆಕ್ನಾನೇ ಅವಳನ್ನ ವಾಪಸ್ ಕರ್ಕೊಂಡು ಹೋಗಿರ್ಬೇಕು ಅಂತ ನ್ಯಾನ್ಸಿ ಕೂಡ ಎಲ್ಲರಿಗೂ ಹೇಳ್ತಿದ್ದಾಳೆ. ಪ್ಲಾನ್ ಮಾಡೋಕೆ ವಾಪಸ್ ರೇಡಿಯೋ ಸ್ಟೇಷನ್ ಗೆ ಬಂದಾಗ ಡಸ್ಟಿನ್ ಎಲ್ಲರಿಗೂ ನಮ್ಗೆ ಮೊದ್ಲೇ ಗೊತ್ತಿರೋ ವಿಷಯವನ್ನ ಹೇಳ್ತಾ ಇದ್ದಾನೆ. 11 ಹೆನ್ರಿನ ಡೈಮೆನ್ಷನ್ ಎಕ್ಸ್ ಗೆ ಕಳಿಸಿದಾಗ ಒಳ್ಳೇದೇ ಆಗಿತ್ತು. ಅಲ್ಲಿಂದ ಅವನ ಕೈಯಲ್ಲಿ ನಮ್ ಭೂಮಿಗೆ ವಾಪಸ್ ಬರೋಕೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ನಮ್ ಡಾಕ್ಟರ್ ಮಾರ್ಟಿನ್ ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು 11 ಕೈಯಲ್ಲಿ ಹೆನ್ರಿನ ಕಾಂಟ್ಯಾಕ್ಟ್ ಮಾಡ್ಸೋಕೆ ನೋಡಿದಾಗ ಈ ವರ್ಮ್ ಹೋಲ್ ಕ್ರಿಯೇಟ್ ಆಯ್ತು. ಇದು ತುಂಬಾನೇ ಅನ್ಸ್ಟೇಬಲ್ ಇತ್ತು, ಅದಾಗದೆ ನಾಶ ಆಗೋಗೋದು. ಆದ್ರೆ ಮತ್ತೆ ನಾವು ಡಾಕ್ಟರ್ ಮಾರ್ಟಿನ್ ಗೆನೆ ಥ್ಯಾಂಕ್ಸ್ ಹೇಳ್ಬೇಕು. ಎಕ್ಸಾಟಿಕ್ ಮ್ಯಾಟರ್ ನ ಸಹಾಯದಿಂದ ವರ್ಮ್ ಹೋಲ್ ಸ್ಟೇಬಲ್ ಆಗೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ಡೈಮೆನ್ಷನ್ ಎಕ್ಸ್ ಅಲ್ಲಿ ಇರೋ ಮಾನ್ಸ್ಟರ್ಸ್ ಆರಾಮಾಗಿ ನಮ್ ಭೂಮಿಗೆ ಹೋಗಿ ಬರೋದು ಮಾಡ್ತಿದವೆ ಅಂದಾಗ ವೆಕ್ನಾ ಮಕ್ಕಳನ್ನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಿದ್ದಾನೆ ಅಂತ ಕೇಳ್ತಾನೆ ಜಿಮ್. ವಿಲ್ ಹೇಳ್ತಾನೆ ಮಕ್ಕಳನ್ನ ಬಳಸ್ಕೊಂಡು ಅವನು ತನ್ನ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಂತಿದ್ದಾನೆ. ಯಾಕೆ ಅಂತ ಮ್ಯಾಕ್ಸ್ ಗೆ ಗೊತ್ತಲ್ಲ. ಇವಳು ಹೇಳ್ತಾಳೆ ಹಾಲಿ ನನಗೆ ಹೇಳಿದ್ಲು ವೆಕ್ನಾ ಡೈಮೆನ್ಷನ್ ಎಕ್ಸ್ ನ ಭೂಮಿ ಹತ್ರ ಎಳ್ಕೊಂಡ್ ಬಂದು ಎರಡನ್ನು ಮರ್ಜ್ ಮಾಡಿ ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡೋಕೆ ನೋಡ್ತಿದ್ದಾನೆ ಅಂತ. ಇವರು ಡೈಮೆನ್ಷನ್ ಎಕ್ಸ್ ಗೆ ಅಬಿಸ್ ಅಂತ ಕರಿತಾ ಇದ್ದಾರೆ ಸ್ನೇಹಿತರೆ. ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲಿ ಡಿಮನ್ಸ್ ಇರೋ ಅಂತ ಜಾಗ ಇದು. ಹಾಗಾಗಿ ಡೈಮೆನ್ಷನ್ ಎಕ್ಸ್ ಗೆ ಇವರೆಲ್ಲರೂ ಹೋಗೋದು ಕಷ್ಟ. ಅದಕ್ಕೆ ಸ್ಟೀವ್ ಒಂದು ಪ್ಲಾನ್ ಮಾಡ್ತಾನೆ. ಅದೇ ವೆಕ್ನಾ ಆ ಡೈಮೆನ್ಷನ್ ನ ಹಾಕಿನ್ಸ್ ಹತ್ರ ತಗೊಂಡ್ ಬರ್ಲಿ. ರೇಡಿಯೋ ಸ್ಟೇಷನ್ ನ ಟವರ್ ಇದೆಯಲ್ಲ ಅದರ ಹತ್ರ ಬಂದಾಗ ನಾವು ಟವರ್ ಮೇಲೆ ಹತ್ತಿ ಡೈಮೆನ್ಷನ್ ಎಕ್ಸ್ ಗೆ ಹೋಗ್ಬೋದು. ಆಗ 11 ವೆಕ್ನಾನ ಮೈಂಡ್ ಗೆ ಹೋಗಿ ಅವನು ಡೈಮೆನ್ಷನ್ಸ್ ನ ಮರ್ಜ್ ಮಾಡೋಕೆ ಏನೆಲ್ಲ ಮಾಡ್ತಿದ್ದಾನೋ ಅದನ್ನ ತಡೀಲಿ. ಇದರಿಂದ 2 ಡೈಮೆನ್ಷನ್ಸ್ ಮರ್ಜ್ ಆಗೋದು ನಿಲ್ಲುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅಪ್ಸೈಡ್ ಡೌನ್ ಹಾಕಿನ್ಸ್ ಲ್ಯಾಬ್ ಅಲ್ಲಿ ಇರೋ ಎಕ್ಸಾಟಿಕ್ ಮ್ಯಾಟರ್ ನ ಹತ್ರ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ರೆ ವರ್ಮ್ ಹೋಲ್ ಅನ್ಸ್ಟೇಬಲ್ ಆಗಿ ಡೈಮೆನ್ಷನ್ ಎಕ್ಸ್ ಮತ್ತೆ ನಮ್ಮ ಹಾಕಿನ್ಸ್ ಗೆ ಇರೋ ಕನೆಕ್ಷನ್ ಕಟ್ ಆಗುತ್ತೆ ಅಂತ ಡೆಸ್ಟಿನ್ ನ ಪ್ಲಾನ್. ಆದ್ರೆ ಸಮಸ್ಯೆ ಏನಂದ್ರೆ ವೆಕ್ನಾ ತುಂಬಾನೇ ದೂರ ಇರೋದ್ರಿಂದ ಅವನ ಮೈಂಡ್ ಗೆ ಹೋಗೋದು 11 ಗೆ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಅಪ್ಸೈಡ್ ಡೌನ್ 1983 ಫ್ರೀಸ್ ಆಗಿದೆಯಲ್ಲ, ಅಂದ್ರೆ 1983 ಸಮಯ ನಿಂತೋಗಿರೋ ಹಾಗಿದೆ. ಅದಕ್ಕೆ ಅಲ್ಲಿಗೆ ಹೋದ್ರೆ ಡಾಕ್ಟರ್ ಮಾರ್ಟಿನ್ 11 ಗೋಸ್ಕರ ರೆಡಿ ಮಾಡಿದ್ದ ಸೆನ್ಸರಿ ಡಿಪ್ರವೇಶನ್ ಟ್ಯಾಂಕ್ ನ ಸಹಾಯದಿಂದ ವೆಕ್ನಾನ ಮೈಂಡ್ ಗೆ 11 ಹೋಗ್ಬೋದು ಅಂತಾಳೆ ನ್ಯಾನ್ಸಿ. 11 ಜೊತೆ ಕಾಳಿ ಕೂಡ ಹೋಗೋಕೆ ರೆಡಿ ಆಗಿದ್ದಾಳೆ. ಸೊ ಪ್ಲಾನ್ ರೆಡಿ ಮಾಡಿ ವೆಕ್ನಾ ಜೊತೆ ಕೊನೆ ಬಾರಿ ಫೈಟ್ ಮಾಡೋಕೆ ಎಲ್ಲರೂ ವೆಪನ್ಸ್ ಹೊಂಚ್ಕೊಂಡು ರೆಡಿ ಆಗ್ತಿದ್ದಾರೆ. ಡಸ್ಟಿನ್ ಸ್ಟೀವ್ ಗೆ ಎಡಿ ಮತ್ತೆ ಇವನು ಹಿಂದಿನ ಸೀಸನ್ ಅಲ್ಲಿ ಡೆಮೋ ಬ್ಯಾಟ್ಸ್ ಜೊತೆ ಫೈಟ್ ಮಾಡೋಕೆ ಬಳಸ್ತಿದ್ದ ವೆಪನ್ ನ ಕೊಟ್ಟಾಗ ಸ್ಟೀವ್ ಡಸ್ಟಿನ್ ಗೆ ನೀನು ಸತ್ರೆ ನಾನು ಸತ್ತಂಗೆ ಅಂತ ಹೇಳ್ತಾನೆ. ಡಸ್ಟಿನ್ ಕೂಡ ಅಂದ್ರೆ ಇಬ್ರಲ್ಲಿ ಒಬ್ರು ಸಾಯ್ತಿದ್ದಂಗೆ ಇನ್ನೊಬ್ರು ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಅಲ್ಲ, ಸಾಯೋವರೆಗೂ ಇಬ್ರು ಒಟ್ಟಿಗೆ ಹೋರಾಡ್ಬೇಕು ಅನ್ನೋ ರೀತಿ ಹೇಳಿದ್ದು. 11 ತನ್ನ ಪವರ್ಸ್ ಇಂದ ಡೆಮೋಗಾರ್ಗನ್ಸ್ ಮಕ್ಕಳನ್ನ ಕಿಡ್ನಾಪ್ ಮಾಡೋಕೆ ಬಂದಾಗ ಮರಿ ಮತ್ತೆ ರಾಬಿನ್ ಇದ್ದ ಟ್ರಕ್ ಪಲ್ಟಿ ಆಗಿತ್ತಲ್ಲ ಅದನ್ನ ಎತ್ತಿ ನಿಲ್ಲಿಸ್ತಾಳೆ. ಆದ್ರೆ ಟ್ರಕ್ ಸ್ಟಾರ್ಟ್ ಆಗ್ತಿಲ್ಲ. ಮರಿ ರಿಪೇರ್ ಮಾಡ್ಬೇಕಾದ್ರೆ 11 ಮತ್ತೆ ಕಾಳಿ ಇಬ್ರು ಮೈಂಡ್ ಗೆ ಹೋಗಿ ಮಾತಾಡ್ಕೊಂತಿದ್ದಾರೆ. ಕಾಳಿ ಮತ್ತೆ ತಲೆ ತಿಂತಿದ್ದಾಳೆ. ಇದೆಲ್ಲ ಇಲ್ಲಿಗೆ ನಿಲ್ಲಲ್ಲ. ಡಾಕ್ಟರ್ ಕೆ ನ ಸಾಯಿಸಿದ್ರೆ ಅವಳ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ. 11 ಮೈಕ್ ಜೊತೆ ಎಲ್ಲೇ ಹೋದ್ರು ಒಂದಲ್ಲ ಒಂದು ದಿನ ಇವಳನ್ನ ಹುಡ್ಕೊಂಡ್ ಬಂದು ಇವಳ ರಕ್ತದಿಂದ ಹೆನ್ರಿ ಅಷ್ಟೇ ಶಕ್ತಿಶಾಲಿ ಆಗಿರೋ ಮಕ್ಕಳನ್ನ ಸೃಷ್ಟಿ ಮಾಡ್ತಾರೆ. ಈ ಮಕ್ಕಳ ಸಹಾಯದಿಂದ ಇನ್ನ ಯಾವ್ಯಾವ ಡೈಮೆನ್ಷನ್ ಗೆ ಡೋರ್ ಓಪನ್ ಮಾಡ್ತಾರೋ ಗೊತ್ತಿಲ್ಲ. ಇದೆಲ್ಲ ಇಲ್ಲಿಗೆ ನಿಲ್ಬೇಕು ಅಂದ್ರೆ ನಾವು ಅಪ್ಸೈಡ್ ಡೌನ್ ನಾಶ ಆಗ್ಬೇಕಾದ್ರೆ ಅಲ್ಲೇ ಉಳ್ಕೋಬೇಕು ಅಂತ ಹೇಳಿ 11 ನ ತಲೆ ಕೆಡಿಸ್ತಾ ಇದ್ದಾಳೆ. ಸುಮ್ನೆ ಇವಳನ್ನ ಇಂಡಿಯಾಗೆ ಫ್ಲೈಟ್ ಹಚ್ಚಿ ಕಳಿಸ್ಬಿಡ್ಬೇಕಾಗಿತ್ತು. ಏನೋ ಆಗ್ಬಾರ್ದಾಗುತ್ತೆ ಫೈನಲ್ ಎಪಿಸೋಡ್ ಅಲ್ಲಿ ಅಂತ ಅನಿಸ್ತಾ ಇದೆ. ಈಗ ವಿಲ್ ಮಿಷನ್ ಗೆ ಹೋಗೋಕ್ಕೂ ಮುಂಚೆನೆ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಇವನು ವೆಕ್ನಾನ ಮೈಂಡ್ ಅಲ್ಲಿ ಇದ್ದಾಗ ನಡೆದ ಘಟನೆಯ ಬಗ್ಗೆ ಹೇಳ್ತಾ ಇದ್ದಾನೆ. ಇವನಿಗೆ ವೆಕ್ನಾ ಒಂದು ಭವಿಷ್ಯದ ದೃಶ್ಯವನ್ನ ತೋರಿಸಿದಾನೆ. ಆದ್ರೆ ವೆಕ್ನಾ ಭವಿಷ್ಯವನ್ನ ನೋಡಲ್ಲ. ಆದ್ರೆ ಅವನ ಮೈಂಡ್ ಅಲ್ಲಿ ಇರೋ ಮೆಮೊರೀಸ್ ಸೀಕ್ರೆಟ್ಸ್ ಎಲ್ಲ ನೋಡಿ ನಿನ್ನ ಭವಿಷ್ಯ ಈ ರೀತಿ ಇರುತ್ತೆ ಅಂತ ವಿಲ್ ಇಂದ ತನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ದೂರ ಆಗೋ ರೀತಿ ತೋರಿಸಿರ್ತಾನೆ. ಯಾಕೆ ಅಂದ್ರೆ ಇವನನ್ನ ಮತ್ತಷ್ಟು ವೀಕ್ ಮಾಡೋಕೆ. ಹಾಗಾಗಿ ವಿಲ್ ತನ್ನ ದೊಡ್ಡ ಸೀಕ್ರೆಟ್ ನ ಎಲ್ಲರ ಹತ್ರ ಹೇಳ್ಕೊಂಡ್ರೆ ಮತ್ತೆ ಮನ್ಸಲ್ಲಿ ಭಯ ಇರಲ್ಲ, ಯಾವ್ದೇ ಸೀಕ್ರೆಟ್ ಇರಲ್ಲ. ವೆಕ್ನಾ ಜೊತೆ ಫೈಟ್ ಮಾಡೋಕೆ ಈಸಿ ಆಗುತ್ತೆ ಅಂತ 1/4 ಗಂಟೆ ಕತೆ ಹೊಡಿತಾನೆ. ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ ಅಂತ ಹೇಳೋಕೆ. ಜಾನಥನ್ ಎಕ್ಸ್ಪ್ರೆಷನ್ ನನಗೆ ಗೊತ್ತು ಬಿಡ್ತಾಮ ಅನ್ನಂಗಿದೆ. ರಾಬಿನ್ ಎಲ್ಲ ಹೇಳು ಪರವಾಗಿಲ್ಲ ಅಂತ ಸಿಗ್ನಲ್ ಮಾಡ್ತಿದ್ದಾಳೆ. ಮೈಕ್ ಅಂತೂ ಇವನ್ ಯಾಕೋ ನನ್ ಬುಡಕ್ ಬರಂಗವನಲ್ಲ ಅಂತ ಅನ್ನೋ ರೀತಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾನೆ. ಜಾನಥನ್ ಹಿಂದಿನ ಸೀಸನ್ ಅಲ್ಲೇ ವಿಲ್ ಮೈಕ್ ಹತ್ರ ಇದ್ದಾಗ ನುಲಿತಾ ಇರೋದನ್ನ ನೋಡಿ ಇವನಿಗೆ ಗೊತ್ತಾಗಿತ್ತು. ಪದೇ ಪದೇ ರಾಬಿನ್ ಗೆ ಇವಳ ಮತ್ತೆ ವಿಕಿಯ ರಿಲೇಶನ್ಶಿಪ್ ಬಗ್ಗೆ ಕೇಳಿದಾಗ ಮತ್ತೆ ವಿಲ್ ಮೈಕ್ ಜೊತೆ ನಡ್ಕೊಳ್ಳೋ ರೀತಿ ನೋಡಿ ಇವಳಿಗೂ ಗೊತ್ತಾಗಿತ್ತು. ಇದನ್ನೆಲ್ಲ ನೋಡ್ತಿದ್ರೆ 11 ಕಾಳಿ ಹೇಳ್ದಂಗೆ ಪ್ರಾಣತ್ಯಾಗ ಮಾಡಿ ಆದ್ಮೇಲೆ ವಿಲ್ ಮೈಕ್ ಜೊತೆ ಏನಾದ್ರೂ ಬೇಡ ಬಿಡಿ, ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ನಾವೇ ಏನೇನೋ ತಿಳ್ಕೊಳ್ಳೋದು ಬೇಡ. ಸೊ ಮ್ಯಾಕ್ಸ್ ಮತ್ತೆ ವಿಕಿನ ಬಿಟ್ಟು ಬೇರೆ ಎಲ್ಲರೂ ಮರಿಯ ಟ್ರಕ್ ಅಲ್ಲಿ ಮ್ಯಾಕ್ಸಿ ಹತ್ರ ಬರ್ತಿದ್ದಾರೆ. ಜಿಮ್ ರೇಡಿಯೋ ಶಾಕ್ ಒಳಗೆ ಅಂದ್ರೆ ಮ್ಯಾಕ್ಸಿ ಒಳಗೇನೆ ಇದ್ದಾನೆ. ಎರಿಕಾ ಮತ್ತೆ ಟೀಚರ್ ಕ್ಲಾರ್ಕ್ ಟವರ್ ಮೇಲಿಂದ ಗೇಟ್ ಲಾಕ್ ನ ಹ್ಯಾಕ್ ಮಾಡಿ ಇಲ್ಲಿಂದನೇ ಗೇಟ್ ಎಲ್ಲ ಓಪನ್ ಆಗೋ ಹಾಗೆ ಮಾಡ್ತಾರೆ. ಅದು ಸರಿ, ಎಲ್ಲ ಮ್ಯಾಕ್ಸಿಗೆ ಯಾಕೆ ಬರ್ತಿದ್ದಾರೆ ಅಂದ್ರೆ ಇಲ್ಲಿ ಅಪ್ಸೈಡ್ ಡೌನ್ ಗೆ ಆರಾಮಾಗಿ ಟ್ರಕ್ ತಗೊಂಡು ಹೋಗುವಷ್ಟು ದೊಡ್ಡ ಡೋರ್ ಇದೆಯಲ್ಲ. ಟ್ರಕ್ ಮ್ಯಾಕ್ಸಿಗೆ ಬರ್ತಿದ್ದಂಗೆ ರೇಡಿಯೋ ಶಾಕ್ ಅಲ್ಲಿ ಬಚ್ಚಿಡ್ಕೊಂಡಿದ್ದ ಜಿಮ್ ಸೋಲ್ಜರ್ಸ್ ಮೇಲೆ ಫೈರ್ ಮಾಡಿ
ಎಲ್ಲರನ್ನ ಸಾಯಿಸ್ತಿದ್ದಾನೆ. ಟ್ರಕ್ ಒಳಗೆ ಬಂದಾಗ ಡಾಕ್ಟರ್ ಕೆ ಕೂಡ ಇಲ್ಲಿಗೆ ಬರ್ತಾರೆ. ಆದ್ರೆ ನ್ಯಾನ್ಸಿ ಟ್ರಕ್ ಮೇಲಿಂದ ಎಲ್ಲರನ್ನ ಶೂಟ್ ಮಾಡಿ ಸಾಯಿಸ್ತಾಳೆ. ಡಾಕ್ಟರ್ ಕೆ ಮಾತ್ರ ಬಚಾವಾದ್ರು. ಜಿಮ್ ನ ಕೂಡ ಟ್ರಕ್ ಒಳಗೆ ಹತ್ತಿಸ್ಕೊಂಡು ಅಪ್ಸೈಡ್ ಡೌನ್ ಗೆ ಹೋಗ್ಬೇಕಾದ್ರೆ 11 ನ ನೋಡ್ತಾರೆ ಡಾಕ್ಟರ್ ಕೆ. ಆದ್ರೆ ಸ್ನೇಹಿತರೆ, ನನಗೀಗ ಎಲ್ಲರಿಗಿಂತ ಜಾಸ್ತಿ ಭಯ ಆಗ್ತಿರೋದು ಕಾಳಿನ ನೋಡಿ. ಇನ್ನೊಂದ್ ಕಡೆ ವೆಕ್ನಾನ ಮೈಂಡ್ ಸ್ಕೇಪ್ ಅಲ್ಲಿ ಹೆನ್ರಿ ಹಾಲಿನ ವಾಪಸ್ ಮನೆಗೆ ಎತ್ಕೊಂಡ್ ಬಂದಿದ್ದಾನೆ ಮತ್ತೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಏನಂತ, ನಾನು ನಿಮ್ಮನ್ನೆಲ್ಲ ಕಾಪಾಡಿ ಕರ್ಕೊಂಡ್ ಬಂದ್ರೆ ನನ್ನನ್ನೇ ಮಾನ್ಸ್ಟರ್ ಅಂತ ಎಲ್ಲ ಆ ಮ್ಯಾಕ್ಸ್ ಅನ್ನೋ ಮಾನ್ಸ್ಟರ್ ಹಾಲಿಯ ತಲೆಗೆ ತುಂಬಿದೆ. ನನ್ ಕೈಯಲ್ಲಿ ಈ ಪ್ರಪಂಚವನ್ನ ಕಾಪಾಡೋಕೆ ಆಗಲ್ಲ ಅಂತ ಇನ್ನೇನ್ ಅಳೋದೊಂದು ಬಾಕಿ ಆ ರೀತಿ ಆಕ್ಟಿಂಗ್ ಮಾಡ್ತಿದ್ದಾನೆ. ಡೆರಿಕ್ಗೆ ಇದನ್ನ ನೋಡೋಕಾಗ್ತಿಲ್ಲ. ಬೇರೆ ಮಕ್ಕಳೆಲ್ಲ ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಹಾಲಿ ನಮ್ಮ ಮಾತು ಕೇಳೋ ಹಾಗೆ ಮಾಡ್ತೀವಿ ಅಂತಿದ್ದಾರೆ. ಈ ರೀತಿ ಮಕ್ಕಳನ್ನ ತನ್ನ ಕೈಗೊಂಬೆ ತರ ಆಡಿಸಬಹುದು ಅಂತಾನೆ ಇವನು ಮಕ್ಕಳನ್ನ ಸೆಲೆಕ್ಟ್ ಮಾಡಿರೋದು. ಸ್ವಲ್ಪ ಹೊತ್ತಾದ್ಮೇಲೆ ಹಾಲಿಗೆ ಎಚ್ಚರಿಕೆ ಆದಾಗ ಎಲ್ಲರಿಗೂ ಹೇಳ್ತಾಳೆ ಹೆನ್ರಿ ಯಾರು, ಏನ್ ಕತೆ, ಅವನ ಉದ್ದೇಶ ಏನು ಅಂತೆಲ್ಲ. ಆದ್ರೆ ಯಾರು ನಂಬ್ತಿಲ್ಲ. ಡೆರಿಕ್ಗೆ ಹೆದರಿಸಿರೋದ್ರಿಂದ ಇವನು ಕೂಡ ಮಾತಾಡ್ತಿಲ್ಲ. ಅದಕ್ಕೆ ಹಾಲಿ ರೇಡಿಯೋ ತಗೊಂಡು ಮಕ್ಕಳಿಗೆ ಹೊಡೆದು ಎಸ್ಕೇಪ್ ಆಗೋಕೆ ನೋಡ್ತಾಳೆ. ಆದ್ರೆ ಎಲ್ಲರೂ ವಾಪಸ್ ಇವಳಿಗೇನೆ ಹೊಡೆದು ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಬೀಳಿಸ್ತಾರೆ. ಆಮೇಲೆ ಹೆನ್ರಿ ಕ್ಯಾಂಡಲ್ ಹಚ್ಚಿ ಹಾಲಿನೂ ಸೇರಿಸಿ ಎಲ್ಲಾ ಮಕ್ಕಳನ್ನ ಟೇಬಲ್ ಸುತ್ತ ಕೂರಿಸ್ಕೊಂಡು ಎಲ್ಲರೂ ಒಬ್ಬರ ಕೈ ಒಬ್ರು ಹಿಡ್ಕೊಳ್ಳೋಕೆ ಹೇಳಿ, ಈಗ ನಾವು ನಮ್ಮ ಭೂಮಿಯನ್ನ ಕಾಪಾಡೋಣ ಅಂತ ಎಲ್ಲಾ ಮಕ್ಕಳನ್ನ ಒಂದೇ ಸಲ ಪೊಸೆಸ್ ಮಾಡ್ಕೊಂತಾನೆ. ಇಲ್ಲಿಗೆ 6 ಮತ್ತೆ 7ನೇ ಎಪಿಸೋಡ್ ಮುಗಿಯುತ್ತೆ ಸ್ನೇಹಿತರೆ. ಕೊನೆ ಎಪಿಸೋಡ್ ರಿಲೀಸ್ ಆಗ್ತಿದ್ದಂಗೆ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.